ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಏಪ್ರಿಲ್ 24ನೇ ತಾರೀಕು ನಮ್ಮ ತರಗತಿಗಳಿದೆ. ಬೆಳಿಗ್ಗೆ 1 ಮತ್ತು ಸಂಜೆ 1, ಬೆಳಿಗ್ಗೆ 10ರಿಂದ 12, ಸಂಜೆ 7ರಿಂದ 9. ಇವತ್ತು ವಾಸ್ತುಶಾಸ್ತ್ರದ ವಿಷಯವಾಗಿ ಕೆಲವು ವಿಚಾರಗಳನ್ನ ಹೇಳ್ತೀನಿ. ನೀವು ಸ್ವಂತ ಮನೇಲಿರಿ ಅಥವಾ ಬಾಡಿಗೆ ಮನೇಲಿರಿ, ಯಾವ ಒಂದು ದಿಕ್ಕು ಭಾಳ ಇಂಪಾರ್ಟೆಂಟು. ಸೊ ತುಂಬ ಜನ ನಂದಿ ಬಾಕ್ಲು ಅಂತ ಹೇಳಿ ಒಂದು ರಾಂಗ್ ಡೈರೆಕ್ಷನಲ್ಲಿ ಇಡ್ತಾರೆ. ಅದರಿಂದ ಏನೇನು ತೊಂದರೆಗಳಾಗುತ್ತೆ, ಸೊ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ವೆರಿ ಇಂಪಾರ್ಟೆಂಟ್ ಡೈರೆಕ್ಷನ್ಸ್ ಇವತ್ತು ವಾಸ್ತು ಬಗ್ಗೆ ವಿಶ್ಲೇಷಣೆ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಕರೆಗಳಿಗೆ ಹೋಗೋಣ. ಕರೆ ಬರ್ತಾ ಇದೆ. ಓಕೆ, ಕ್ಲಾಸಿಗೆ ಸೇರ್ಕೊಳ್ಳಿ. ಫಂಟಾಸ್ಟಿಕ್ಕು. 15 ದಿವಸದಲ್ಲಿ ಜ್ಯೋತಿಷ್ಯ ಕಲಿಸ್ಕೊಡ್ತೀನಿ. ವಿತ್ ಆ್ಯಪ್ ಬರುತ್ತೆ ನಮ್ಮದು, ನಾಟ್ ಟು ವರಿ. ನಮಸ್ತೆ. ನಮಸ್ತೆ ಗುರುಜಿ. ಹಾಂ ಹೇಳಿ. ನಾನು ನಮ್ಮ ಯಜಮಾನ್ರು ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ, ಯಾವ ಊರಿಂದ ಮಾತಾಡ್ತಾ ಇದ್ದೀರಾ? ಅತ್ತಿಬೆಲೆಯಿಂದ ಗುರುಜಿ. ಅತ್ತಿಬೆಲೆ. ಏನು ಕೇಳಬೇಕಾಯ್ತು ನಿಮ್ಮ ಯಜಮಾನ್ರೊಂದು? ನಮ್ಮ ಯಜಮಾನ್ರು ಅದೇ ತೋಟ ಮಾಡ್ಬೇಕು ಅನ್ಕೊಂಡಿದ್ದಾರೆ, ಅಗ್ರಿಕಲ್ಚರ್. ಅದಕ್ಕ ಆಗುತ್ತಾ ಇಲ್ವಾ, ಮಾಡ್ಬೋದಾ ಏನು ಅಂತ ಮಾಡ್ಬೋದು ಅಂತ ಕೇಳ್ತಾ ಇದ್ದೀರಾ. ಓಕೆ, 1ರಿಂದ 290 ಹೋಗಿ. 35 ಗುರುಜಿ. 35. ಈಗೇನು ಕೆಲಸ ಮಾಡ್ತಾ ಇದ್ದಾರೆ? ಕಂಪ್ನಿಗೆ ಹೋಯ್ತಾ ಇದ್ರು. ಇಲ್ಲೊಂದು TVS ಕಂಪ್ನಿ ಇತ್ತು, ಅದಕ್ಕೆ ಹೋಯ್ತಾ ಇದ್ರು. ತುಂಬಾ ಸ್ಯಾಲ್ರಿ ಕಮ್ಮಿ, ತುಂಬಾನೇ ಕಮ್ಮಿ ಕೊಡ್ತಾರೆ. 8,000 9,000 ಆತರ. ಜೂಜುವಾಡಿ ಇಂಡಸ್ಟ್ರಿಯಲ್ಲಿ ಇರೋದಲ್ಲ, ಜೂಜುವಾಡಿ. ಹೌದು ಗುರುಜಿ. ಓಕೆ. ಅದಕ್ಕೆ ತುಂಬಾ ಸ್ಯಾಲ್ರಿ ಕಮ್ಮಿನೂ ಬರ್ತೈತೆ, ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ತೋಟ ಇದು ಜಮೀನ್ ಇತ್ತು, ಅದಕ್ಕೆ ಬೋರ್ ಹಾಕ್ಸಿದ್ವಿ, ನೀರು ಸಿಕ್ಕೈತೆ. ಅದಕ್ಕೆ ತೋಟ ಮಾಡ್ಬೋದಾ ಏನು? 3, 9 ಶನಿ ಮತ್ತೆ ಗುರು. ಗುರು ಆದ ನಂತರ ಬುಧನ ಕಾಂಬಿನೇಷನಲ್ಲಿ ಇವರಿಗೆ 10, 1, 3 ಬರುತ್ತೆ. 10, 1, 3 ಕಸ್ಪಲ್ಲಿ ದುಡ್ಡು. ಸೂರ್ಯ ರಾಹು 11 ರಾಹು ರೆಟ್ರೋಗ್ರೇಡ್ ಪ್ರಾಬ್ಲಮ್ ಇಲ್ಲ. ಸೂರ್ಯ 10, 9. ಓಕೆ. ರಾಹು 1, 3 12. ಸಣ್ಣ ಪುಟ್ಟ ಸ್ವಲ್ಪ ಒಂದು ನಿಮಗೆ ಇದರಿಂದ ಲಾಭ ಬರ್ತಕ್ಕಂಥ ಸಮಯ ಬಂದ್ಬಿಟ್ಟು 2022 ಜೂನಿಂದ ಸ್ಟಾರ್ಟ್ ಆಗುತ್ತಮ್ಮ. ಅದಕ್ಕಿಂತ ಮುಂಚೆ ಇಲ್ಲ. 22 ಜೂನಿಂದ ಸ್ವಲ್ಪ ಲಾಸ್ ಕಾಂಬಿನೇಷನ್ ನಿಧಾನಕ್ಕೆ ಬರುತ್ತೆ ಅಂತ ಇದೆ. ಅಂದ್ರೆ ಲಾಭ ನಿಧಾನಕ್ಕೆ ಬರುತ್ತೆ ಅಂತಿದೆ. ಬಟ್ ಅಲ್ಲಿ ಯಾರಾದ್ರೂ ಇಟ್ಬಿಟ್ಟು ಕೆಲಸ ಮಾಡಕ್ ಕಷ್ಟನಾ? ಹೌದು ಗುರುಜಿ, ಅಲ್ಲಿ ನಾವೇ ಹೋಗಿ ಮಾಡ್ಬೇಕು. ಸರಿ, ಓಕೆ. ತೊಗರಿ ಬೇಳೆ ಸ್ವಲ್ಪ ದಾನ ಮಾಡ್ತಾ ಇರಿ. ತಿಂಗಳಿಗೆ ಒಂದು ಸತಿ 2 ಸತಿ ಮಂಗಳವಾರ ದಿವಸ, ಆಯ್ತಾ? ಹೌದು. ಆಮೇಲೆ ಒಂದು ಬಲಗೈಗೆ ಉಂಗುರದ ಬೆರಳಿಗೆ ಕ್ಯಾಟ್ಸೈ ಅಂತ ಬರುತ್ತೆ, ಅದನ್ನ ಧರಿಸಕ್ಕೆ ಹೇಳಿ. ಅದ್ರ ಜೊತೆಗೆ ಹಸಿರು ಕಲರ್ ದಾರ ಬಲಗೈಗೆ ಎಷ್ಟು ಸುತ್ತ ಬೇಕಾದ್ರೂ ಹಾಕ್ಬೋದು. ಸ್ವಲ್ಪ ಡಾರ್ಕ್ ಗ್ರೀನ್ ಅಂತಾರೆ, ಎಲೆ ಹಸಿರು ಅಂತ ಹೇಳ್ತೀವಲ್ಲ, ಡಾರ್ಕ್ ಗ್ರೀನ್, ಅದನ್ನ ಹಾಕೊಳ್ತಕ್ಕಂಥದ್ದು ಒಳ್ಳೇದಾಗತ್ತೆ. ಅದ್ರ ಜೊತೆಗೆ ಸ್ವಲ್ಪ ರಾತ್ರಿ 6 ಗಂಟೆ ಆದ ನಂತರ ಅನ್ನವನ್ನು ತಿನ್ನಬಾರ್ದು. ಬೇಕಾದ್ರೆ ಚಪಾತಿ ಯೂಸ್ ಮಾಡಲಿ, ಏನಾದ್ರು ಮಾಡಲಿ. ರಾತ್ರಿ ಹೊತ್ತು ಅನ್ನವನ್ನು ತ್ಯಜಿಸಿದ್ರೆ ಇವರ ಒಂದು ವಿಚಾರದಲ್ಲಿ ಅಧಿಕ ಇಳುವರಿ ಬರ್ತಕ್ಕಂಥ ಕಾಂಬಿನೇಷನ್. ಯಾಕಂದ್ರೆ 3 ಕಾಂಬಿನೇಷನ್ ಒಳ್ಳೇದಲ್ಲ ಚಂದ್ರನಲ್ಲಿ. ಅನ್ನವನ್ನು ತ್ಯಜಿಸೋದು ಒಳ್ಳೇದು. 4ನೇ ಮನೆಗೆ ವ್ಯಯಭಾವ 3 ಬಂದಿರೋದ್ರಿಂದ ಅನ್ನವನ್ನು ರಾತ್ರಿ 6 ಗಂಟೆ ಆದ್ಮೇಲೆ ತ್ಯಜಿಸೋದು ಒಳ್ಳೇದು. ಇಷ್ಟು ಮಾಡಿ ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿ. ನಮ್ಮ ಮಗನ ಮದ್ವೆ ಬಗ್ಗೆ ಕೇಳ್ಬೇಕಾಗಿತ್ರಿ. ಆಯ್ತು. ಯಾವ್ದಕ್ಕೆ ಹೋಗೋಣ? ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ? ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. ಅಲ್ಲೇ ಹೋಗೋಣ ನಡ್ರಿ. 1ರಿಂದ 249 ಒಂದು ಸಂಖ್ಯೆ ಹೇಳಿ. 125. 125. ಗುರುಜಿ, ಅವನ್ಗೆ ಒಂದು ಎಂಗೇಜ್ಮೆಂಟ್ ಆಗಿತ್ರಿ. ಮತ್ತೆ ಒಂದು ಮದುವೆಗೆ ಡೈವರ್ಸ್ ಆಗ್ಯದ್ರಿ. ಮತ್ತೆ ಇನ್ ಯಾವಾಗ ಬರ್ತದ ಅಂತ ಕೇಳೋದು. 2, 7, 11 ಕಾಂಬಿನೇಷನ್ ಇದೆ. 5, 8 ಚಂದ್ರನಲ್ಲಿ 10. ಅದಾದ ನಂತರ ಸದ್ಯಕ್ಕೆ ಮುಂದಿನ ಮದುವೆ 2022 ಮೇ ಆದ ನಂತರ. ಮುಂದಿನ ಜೀವನ ಸ್ವಲ್ಪ ಚೆನ್ನಾಗಿದೆ. ಆದರೂ ಕೂಡ ಈ ಅಹಂ ಅನ್ನೋದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನೋಡಿ, ಒಂದು ಮುಂದಿನ ವರ್ಷ ಜೂನ್ ಆದ ನಂತರ ಒಂದು 3ರಿಂದ 4 ತಿಂಗಳು ಅಥವಾ 5 ತಿಂಗಳವರೆಗೂ ಎಂಗೇಜ್ಮೆಂಟ್ ಮಾಡಿದ್ರೆ ಅವರಿಬ್ಬರು ಸ್ವಲ್ಪ ಮಾತುಕತೆಯಲ್ಲಿ ಸ್ವಲ್ಪ ಚೆನ್ನಾಗಿರ್ತಕ್ಕಂಥದ್ದನ್ನು ಮಾಡಿ ಮುಂದುವರೆದ್ರೆ ಸಕ್ಸಸ್ ಜಾಸ್ತಿ ಇದೆ. ಇವ್ರಿಗೆ
ಗೋಧಿಯನ್ನು ಭಾನುವಾರ ದಾನ ಮಾಡಿಸ್ತಾ ಇದ್ರೆ ಒಂದು 6 ತಿಂಗಳವರೆಗೂ, ಅದಾದ ನಂತರ 7ನೇ ತಿಂಗಳಿಂದ ತಿಂಗಳಿಗೆ ಒಮ್ಮೆ ಬಡವರಿಗೆ ಗೋಧಿ ದಾನ ಮಾಡಿಸ್ತಕ್ಕಂಥದ್ದು. ಮತ್ತು ಇವರಿಗೆ ವೈಡೂರ್ಯ ಅಂತ ಒಂದು ಉಂಗುರ ಬರ್ತಕ್ಕಂಥದ್ದು ಧರಿಸ್ತಕ್ಕಂಥದ್ದು. ಅದ್ರ ಜೊತೆಗೆ ರಾತ್ರಿ ವೇಳೆಯಲ್ಲಿ ಮೊಸರನ್ನು ತ್ಯಜಿಸಬೇಕಾಗಿರ್ತಕ್ಕಂಥದ್ದು. ಇಷ್ಟು ಮಾಡಿದ್ದಲ್ಲಿ ಮದುವೆ ಜೀವನ 2022 ಜೂನ್ ನಂತರ ಮುಂದಿನ ಯಾವುದೇ ಒಂದು ವಿಚಾರದಲ್ಲಿ ತೊಂದರೆ ಆಗುವುದಿಲ್ಲ. ಒಳ್ಳೆಯದಾಗಲಿ. ನಮಸ್ತೆ, ನಮಸ್ತೆ ಗುರುಜಿ. ಹೇಳಿ. ಡೇಟ್ ಆಫ್ ಬರ್ತ್ ಹೋಗ್ತೀನಿ ಅಂತ ಅಮ್ಮನ ಬಗ್ಗೆ ಕೇಳಿ. ಒಂದು ನಿಮಿಷ, ಡೇಟ್ ಆಫ್ ಬರ್ತ್ ಹೋಗ್ತೀರಾ? ಹಾ. ಓಕೆ, ಓಪನ್ ಮಾಡ್ಕೊಡ್ತೀನಿ. ಹಾಂ, ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. 22/5/2000. 22/5/2000. ಸಮಯ? ಟೈಮು 1:15 AM. 1:15 AM. ಯಾವ ಊರಲ್ಲಿ ಹುಟ್ಟಿರೋದು? ಮಂಡ್ಯ. ಓಕೆ. ಲಗ್ನ ಬಂದ್ಬಿಟ್ಟು ಕುಂಭ ಲಗ್ನ, ರಾಶಿ ಬಂದ್ಬಿಟ್ಟು ಧನುರ್ ರಾಶಿಲಿ ಹುಟ್ಟಿದ್ದಾರೆ, ಪೂರ್ವಾಷಾಢ ನಕ್ಷತ್ರ. ಹಾ, ಕರೆಕ್ಟ್ ಇದೆ. ಈಗ ಸದ್ಯಕ್ಕೆ ಅವ್ರಿಗೆ ಸೂರ್ಯ ದಶ ನಡೀತಾ ಇದೆ, ಮುಂದಿನ ವರ್ಷ ಜೂನ್ಗೆ ಮುಗಿಯುತ್ತೆ. ಸೊ ಮಧ್ಯದಲ್ಲಿ ಇರ್ತಕ್ಕಂಥ ಭುಕ್ತಿಗಳನ್ನ ನೋಡ್ತೀವಿ, ಯಾಕಂದ್ರೆ ದಶ ಅನ್ನೋದು ಇಂಡಿಕೇಟರ್, ಭುಕ್ತಿ ಅನ್ನೋದು ಆಪರೇಟರ್. ಸೊ ಈಗ ಸದ್ಯಕ್ಕೆ ಜೂನ್ವರೆಗೂ ಕೂಡ ಕೇತು ಇದೆ, ಸೂರ್ಯ ಮತ್ತೆ ಕೇತು. ಯಾವ ವಿಚಾರದಲ್ಲಿ ನೋಡಬೇಕು? ಒಂದು ಎಜುಕೇಶನ್ ಡ್ರಾಪ್ ಆಗಿದೆ, ಬಿಸ್ನೆಸ್ ಲೈನ್ ಹೇಗಿದೆ ಅಂತ ಕೇಳಬೇಕಿತ್ತು. ಬಿಸ್ನೆಸ್ ಲೈನ್ ಚೆನ್ನಾಗಿಲ್ಲ, ಆದರೆ ಜಾಬಲ್ಲೇ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಹೋಗ್ಬೋದು. ಎಲ್ಲ ಕಡೆ 3 ಹಿಟ್ ಆಗಿದೆ. ಮೂರನೇ ಮನೆ ಎಜುಕೇಷನ್ ಸ್ವಲ್ಪ ವೀಕ್ ಆಗುತ್ತೆ. ಕಾಮರ್ಸ್ ಮಾಡ್ಬೋದಾಗಿತ್ತು, ಬಟ್ ಸ್ಟಿಲ್ ನೋ ಪ್ರಾಬ್ಲಮ್. ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ, ಆ ಕಂಪನಿಲಿ ಇರಬೇಕು. ಸೊ ದಯಮಾಡಿ ಬಿಸ್ನೆಸ್ ಬೇಡ. ಬಿಸ್ನೆಸ್ಸಲ್ಲಿ ಸ್ವಲ್ಪ 7 ಕಾಂಬಿನೇಷನ್ ಹಿಟ್ ಆಗಬೇಕು, ಮತ್ತು 11 ಕಾಂಬಿನೇಷನ್ ಹಿಟ್ ಆಗಬೇಕು. ಸೊ ಎಲ್ಲದರಲ್ಲೂ 3 ಇದೆ. ಬಟ್ ಇವರು ಈ ಬಿಸ್ನೆಸ್ ವಿಚಾರದಲ್ಲೇ ಒಂದು ಕಂಪನಿಲಿ, ಯಾವ್ದಾದ್ರು ಒಂದು ಕಂಪನಿ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಈ ಲೈನಲ್ಲಿದ್ದರೆ ಡೆಫಿನೆಟ್ ಒಳ್ಳೆ ಇದು ಒಂದು ಪೊಸಿಷನ್ ಹೋಗ್ತಾರೆ. ಟ್ರಾವೆಲಿಂಗ್ ಜಾಬ್ ತಗೋಬೇಕು. ಸೇಲ್ಸಲ್ಲಿ ಇರ್ತಕ್ಕಂಥ ಟ್ರಾವೆಲಿಂಗ್, ಊರಿಗೆ ಹೋಗಿ ಏನಾದ್ರು ಒಂಥರ ವ್ಯಾಪಾರ ಮಾಡ್ತಕ್ಕಂಥದ್ದು ಒಂದು ಕಂಪನಿಲಿ, ಈ ಟೀ ಕಂಪನಿ ಇರ್ತಕ್ಕಂಥದ್ದು, ಮತ್ತು ಯಾವ್ದಾದ್ರು ಒಂದು ಸೋಪ್ ಕಂಪನಿ, ಈ ಥರದ್ದು ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಯಾವ್ದಾದ್ರು ಸರಿ, ಯಾವ್ದಾದ್ರು ಪ್ರಾಡಕ್ಟ್ ಸರಿ, ಅದನ್ನು ಮಾಡಿದ್ರೆ ವಿನ್ ಆಗ್ತಾರೆ. ಇವರಿಗೆ 2 ಮುಖದ ರುದ್ರಾಕ್ಷಿ ವಿಶೇಷವಾಗಿ ಲಾಭ ಆಗುತ್ತೆ. ಮತ್ತು ಒಂದು ವೈಡೂರ್ಯ ಕ್ಯಾಟ್ಸೈ ಬಲಗೈ ಉಂಗುರದ ಬೆರಳಿಗೆ ಹಾಕಿ. ನೋ ಬಿಸ್ನೆಸ್. ಒಳ್ಳೆಯದಾಗಲಿ. ನಮಸ್ತೆ. ನಮಸ್ತೆ ಸರ್. ಹೇಳಿ. ಆರೋಗ್ಯನ ಸರ್? ನಾನು ಮೇಡಮ್ ತುಂಬ ಚೆನ್ನಾಗಿದ್ದೀನಿ ಮೇಡಮ್, ಆರೋಗ್ಯವಾಗಿದ್ದೀನಿ. ಹೌದು ಸರ್, ನೀವು ಆರೋಗ್ಯವಾಗಿದ್ರೆ ಅಲ್ವಾ ಸರ್ ಎಲ್ರಿಗೂ ಆರೋಗ್ಯ ಕಾಪಾಡಕ್ಕಾಗದು. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ ಸರ್. ಥ್ಯಾಂಕ್ ಯು ಮೇಡಮ್, ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಹೇಳಿ. ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಹಾಂ ಸರ್, ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. ಆಯ್ತು ಸರ್. 19 ಸರ್ ನಂಬರು. 19. ಏನು ವಿಚಾರದಲ್ಲಿ ಕೇಳಬೇಕು ಸರ್? ಆರೋಗ್ಯ ಸರ್. ಅಯ್ಯೋ, ನನಗೆ ಆರೋಗ್ಯ ಚೆನ್ನಾಗಿ ಇಟ್ಟಿರ್ಲಿ ಅಂತ ಕೇಳಿ ನಿಮ್ಮ ಮಗಂದ ಆರೋಗ್ಯ ಕೇಳ್ತಾ ಇದ್ರಲ್ಲ? ಇಲ್ಲ ಸರ್, ಮೆಡಿಕಲ್ ಎಲ್ಲ ಮಾಡ್ಸಿದ್ವಿ, ಏನು ಇಲ್ಲ ಅಂತಾರೆ ಸರ್, ತೊಂದ್ರೆ ಇಲ್ಲ ಅಂತಾರೆ. ಸುಮ್ನೆ ಇಲ್ಲಿ ಹಾರ್ಟ್ ಹತ್ರ ನೋವುತ್ತೆ ಅಂತ ಟೆನ್ಷನ್ ಕೊಡ್ತಾನೆ. ಸರಿ, ಹೇಳ್ತೀನಿ. ಶನಿಯ ಒಂದು ಪ್ರಶ್ನೆಯಲ್ಲಿ ನೀವು ಕೇಳಿದ್ದೀರಾ. 2022 ಗುರು. ಶನಿ ಮತ್ತೆ ಗುರುನ ನೋಡೋಣ ಏನಿದೆ ಅಂತ. ಶನಿ ಗುರುಲಿ ಯಾವುದೇ ಒಂದು ಸಮಸ್ಯೆ ತೋರಿಸ್ತಾ ಇಲ್ಲ. ನನ್ನ ಅನಿಸಿಕೆ, ಶನಿ ಇಸ್ ದಿ ಕಾರಕ ಫಾರ್ ಬೋನ್ಸ್. ಅವರ ಒಂದು ಈ ಕಡೆಯಿಂದ ಈ ಎದೆ ಭಾಗ ಸ್ವಲ್ಪ ಅಗಲ ಜಾಸ್ತಿ ಇದೆಯಾ? ಅಂದ್ರೆ ಎದೆ ಸ್ವಲ್ಪ ಅಗಲಕ್ಕಿರ್ತಾರಲ್ಲ, ಅಜಾನುಬಾಹು ಅಂತಾರೆ ನೋಡಿ. ಅಜಾನುಬಾಹು ಅವರು ಸೈಡಲ್ಲಿ ಮಲ್ಕೊಂಡ್ರೆ ಎದೆ ನೋವುತ್ತಮ್ಮ, ಅಷ್ಟೇ, ಇನ್ನೇನು ಇಲ್ಲ, ಸಿಂಪಲ್. ಯಾಕಂದ್ರೆ ಪ್ರಶ್ನಾಶಾಸ್ತ್ರದಲ್ಲಿ ನಾನು ಯಾವ ಗ್ರಹ ಅಂತ ನಾನು ಸ್ವಲ್ಪ ಚೆಕ್ ಮಾಡಿದಾಗ ಅಲ್ಲಿ ಬಂದಿರತಕ್ಕಂಥ ಹಿಟ್ ಥಿಯರಿ ಅಂತ ನೋಡಿದಾಗ 9-3 ಕಾಂಬಿನೇಷನ್ ಬಂತು. ಅವ್ರಿಗೇನಾಗಿದೆ, ಅಲ್ಲಿ ಅವ್ರಿಗೆ ಎದೆ ಭಾಗದಲ್ಲಿ ಪೇಯ್ನ್ ಇಲ್ಲ, ಎದೆ ಭಾಗದಲ್ಲಿ ಇರ್ತಕ್ಕಂಥ ಒಂದು ಏನಂತಾರೆ, ಅಲ್ಲಿ ಬರ್ತಕ್ಕಂಥ ಒಂದು ಮೂಳೆ, ಆ ಲೈನಲ್ಲಿ ಮೂಳೆ, ಅದನ್ನು ಒತ್ತಿದ್ರೆ ಪೇಯ್ನ್ ಆಗುತ್ತೆ ಅವ್ರಿಗೆ. ಬೇಕಾದ್ರೆ ಕೇಳಿ, ಬೇಕಾದ್ರೆ ಅವ್ರು ಹೇಳ್ತಾರೆ. ಅದು ಅವ್ರೇನಿದ್ರೆ ಎಕ್ಸ್ಟರ್ನಲ್ ಪೇಯ್ನ ಹಾರ್ಟ್ ಪೇಯ್ನ್ ಅನ್ಕೊಂಡಿದ್ದಾರೆ. ಎಕ್ಸ್ಟರ್ನಲ್ ಪೇಯ್ನ್ ಹೋಗ್ಬೇಕು ಅಂದರೆ ಅದು ಸಾಧ್ಯವಾದಷ್ಟು ಅವರು ಸ್ಟ್ರೈಟ್ ಆಗಿ ಮಲಗಬೇಕು. ಓಂ ಶ್ರೀ ಶನೇಶ್ಚರಾಯ ಸ್ವಾಹ ಅಂತ ಹೇಳ್ಬೇಕು. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಫ್ರೇಮ್ ದೊಡ್ಡದಿರುತ್ತೆ. ಯಾಕಂದ್ರೆ ಶನಿಲಿ ಪ್ರಶ್ನೆ ಕೇಳೋದ್ರಿಂದ ಈ ಒಂದು ಫ್ರೇಮ್ ದೊಡ್ಡದಿರುತ್ತೆ. ಸೈಡಲ್ಲಿ ಮಲ್ಕೊಂಡಾಗ ಅದು ಕಂಪ್ರೆಸ್ ಆದಾಗ ಲೆಫ್ಟ್ ಹ್ಯಾಂಡ್ ಅವ್ರಿಗೆ ನೋವುತ್ತೆ. ವೆರಿ ಸಿಂಪಲ್. ಇದಕ್ಕೆ ಒಂದು ಎಳ್ಳೆಣ್ಣೆ ಬಿಸಿ ಮಾಡಿ ಪ್ರತಿ ದಿವಸ ಬೆಳಿಗ್ಗೆ ಎದ್ದು ಆ ಹಾರ್ಟ್ ರೀಜನಲ್ಲಿ ಮಸಾಜ್ ಮಾಡ್ತಾ ಬನ್ನಿ. ಓಂ ಶ್ರೀ ಶನೇಶ್ಚರಾಯ ಸ್ವಾಹ ಅಂತ ಹೇಳಿ ಅಲ್ಲಿ ಮೇಲಿರ್ತಕ್ಕಂಥ ನೋವು ಹೋಗುತ್ತೆ, ಒಳ ನೋವು ಇಲ್ಲ. ಯಾಕಂದ್ರೆ 9 ಬಂದಿದೆ. 9 ಈಸ್ ನಾಟ್ ಎಕ್ಸ್ಟರ್ನಲ್ ಪೇನ್, ಇದು ಇಂಟರ್ನಲ್ ಪೇನ್, ಎಕ್ಸ್ಟರ್ನಲ್ ಪೇನ್, ನಥಿಂಗ್ ಟು ವರಿ.
ತುಂಬ ಚೆನ್ನಾಗಿದೆ. ಸೊ ಇವರಿಗೆ 12 ಮುಖದ ರುದ್ರಾಕ್ಷಿ ಹಾಕಿ ಸ್ವಲ್ಪ ಯಾವುದೇ ಒಂದು ಪ್ರಾಬ್ಲಮ್ಮು ಬರೋದಿಲ್ಲ. 12 ಮುಖದ ರುದ್ರಾಕ್ಷಿ. ಒಳ್ಳೆಯದಾಗಲಿ. ನೆಕ್ಸ್ಟ್. ನಮಸ್ತೆ. ಸರ್ ನಮಸ್ಕಾರ ಸರ್. ಹೇಳಿ. ಸರ್ ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು. ಹ್ಮ್ ಹ್ಮ್ 3/8 ಡೇಟ್ ಆಫ್ ಬರ್ತ್ ಹೋಗ್ಲಾ? ಡೇಟ್ ಆಫ್ ಬರ್ತ್ 3/8 2005 ಬೆಳಗಿನ 4:47. 4:47. ಹುಟ್ಟಿದೂರು ಚಾಮರಾಜನಗರ. ಚಾಮರಾಜನಗರ. ಪ್ರಶ್ನೆ ಏನು ಸರ್? ಸರ್ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಕೇಳ್ಬೇಕಾಯ್ತು. ಏನು ಓದ್ತಾ ಇದ್ದಾರೆ, ಮುಂದಕ್ಕೆ ಏನು ಅಂತ ಸ್ವಲ್ಪ ಹೇಳಿದ್ರೆ ಇನ್ನು ಡೀಟೇಲ್ ಆಗಿ ಹೇಳ್ತೀನಿ. ಸರ್ ಇದು ಇವಾಗ SLC ಸೇರ್ಸಿದೀವಿ ಸರ್. ಹ್ಮ್ ಸರಿಯಾಗಿ ಕ್ಲಾಸ್ಗೆ ಹೋಯ್ತಾ ಇರೋ ನಾವು ಸುಮಾರೆಲ್ಲ ಮಾಡ್ತಾ ಇದೀವಿ. ಅದಕ್ಕೆ ಅವನ ಬಗ್ಗೆ ಹೆಂಗೆ ಏನಾಗ್ತಂತ. ಓಕೆ ರೈಟ್. ಮುಂದೆ ಯಾವ ಲೈನ್ ಹೋದ್ರೆ ಶನಿ ದಶ ಬುಧ ಭುಕ್ತಿ. ಶನಿ ದಶಲ್ಲಿ ಮತ್ತೆ ಬುಧ ಭುಕ್ತಿಲಿ ಒಂದು ಅದಾದ ನಂತರ ಕೇತು 12. ಶನಿಯ ಕಾಂಬಿನೇಷನ್ 1 8 9 2 5 12. ಬುಧನ ಕಾಂಬಿನೇಷನ್ 1 4. ಒಂದು ಹಿಟ್ಟಾಗಿರೋದ್ರಿಂದ ಸ್ವಲ್ಪ ಇಲ್ಲಿ ಕಷ್ಟನೇ. ಯಾವ ಲೈನ್ ಮಾಡಬೇಕು? ಸೂರ್ಯ ಬುಧನ ನಕ್ಷತ್ರದಲ್ಲಿದೆ, ಅದೂ ಇಲ್ಲ. ಕಸ್ಪಲಲ್ಲಿ 6ನೇ ಮನೆ ಶನಿ ಕಾಂಬಿನೇಷನ್ ನೋಡೋಣ ಏನು ಹಿಟ್ಟಾಗಿದೆ. 1 1 2. ಶನಿ ನಕ್ಷತ್ರದಲ್ಲಿ ಇದೆ. 1 4 10. ಯಾವ್ದಾದ್ರು ಸಣ್ಣದಾಗಿ ಇವರು ವ್ಯಾಪಾರ ಮಾಡಬೇಕು ಸರ್. ವಿದ್ಯಾಭ್ಯಾಸ ಇಲ್ವಾ ಸರ್? ಕಷ್ಟ ಸರ್. ಅವರು ಮನ್ಸು ಮಾಡಿದ್ರೆ ಓದ್ಬೋದು, ಬಟ್ ಅವ್ರಿಗೇನೋ ಒಂದು 1 ಕಾಂಬಿನೇಷನ್ ಬಂದಿರೋದ್ರಿಂದ ಇಲ್ಲಿ ನಮಗೆ ಕಾಂಬಿನೇಷನ್ 2 3 4 5 9 10 11 ಬರಬೇಕು. ಶನಿಲಿ 2 9 ಬಿಟ್ರೆ ಬೇರೆ ಏನು ಮೇಜರ್ ಆಗಿ ಬಂದಿಲ್ಲ. 4 ಬಂದಿಲ್ಲ, 10 ಬಂದಿಲ್ಲ, 11 ಬಂದಿಲ್ಲ. ಸೊ ವಿದ್ಯಾಭ್ಯಾಸ ಸ್ವಲ್ಪ ಕಮ್ಮಿ ಇದೆ. ನಾವು ಹಿಟ್ ಥಿಯರಿ ನೋಡಿದಾಗ 1 1 1 ಅಂತ ಇದೆ. ಸಿಂಗಲ್, 2ನೇ ಮನೆಗೆ ವ್ಯಯಭಾವ. ಅವ್ನು ಏನು ಇಷ್ಟ ಬರುತ್ತೋ ಅದು ಮಾಡ್ತಕ್ಕಂಥ ಒಂದು ವ್ಯಕ್ತಿ ಇವನು. ಸೊ ಇವನಿಗೆ ಜಾಸ್ತಿ ಸ್ವಲ್ಪ ವ್ಯಾಪಾರ, ಸ್ವಲ್ಪ ದುಡಿತಕ್ಕಂಥದ್ದು, ಓಡಾಡ್ತಕ್ಕಂಥ ಕೆಲಸ. ನಿಮ್ಮದು ವ್ಯವಸಾಯ ಏನಾದ್ರು ಇದ್ದರೆ, ಅಗ್ರಿಕಲ್ಚರ್ ಇದ್ದರೆ ವ್ಯವಸಾಯವನ್ನು ನೋಡ್ಕೊಳ್ಳೋಕ್ಕೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ವ್ಯವಸಾಯ ಇದ್ದರೆ, ಅಗ್ರಿಕಲ್ಚರ್ ಇದೆಯಾ? ಜಮೀನು ಇದೆಯಾ? ಇದೆ ಸರ್. ಎಷ್ಟು ಎಕರೆ ಇದೆ? ಅದು ಸ್ವಲ್ಪ ಮಾಡಿಸ್ಬೋದಾ? ಅದು ಸ್ವಲ್ಪ ದುಡಿಬೋದಾ? ಗೇಮೇ ಮಾಡ್ಬೋದಾ? ಜಮೀನೇನು ಜಾಸ್ತಿ ಇಲ್ಲ ಸರ್. 1 2 ಎಕರೆ 2.5 ಎಕರೆ ಇಷ್ಟೇ. ಸ್ವಲ್ಪ ಕಮ್ಮಿ ಇದೆ. ಸೊ ಆ ವಿಚಾರದಲ್ಲಿ ಮತ್ತೆ ಒಂದು ಸಣ್ಣ ಪುಟ್ಟ ಚಿಲ್ಲರೆ ಅಂಗಡಿ ಇವ್ರಿಗೆ ಹೆಲ್ಪ್ ಆಗುತ್ತೆ. ಮುಂದಿನ ಬುಧ ದೇಶದಲ್ಲೂ ಕೂಡ ಅದೇ ರೀತಿ ಇರೋದ್ರಿಂದ ಸಿಂಗಲ್ ಇರೋದ್ರಿಂದ ಅವರು ಸಣ್ಣ ವ್ಯಾಪಾರದವರು ಆಗ್ತಾರೆ. ಒಂದು ದಿನಸಿ ಅಂಗಡಿನೋ ಸಣ್ಣ ವ್ಯಾಪಾರ, ಈ ಚಿಲ್ಲರೆ ಅಂಗಡಿ ಅಂತಾರಲ್ಲ, ಆ ಲೈನೇ ಮಾಡ್ತಕ್ಕಂಥದ್ದು. ಹೆಚ್ಚಿನ ಲಾಭ ಬರಲ್ಲ, ಬಟ್ ಆದರೆ ಜೀವನ ನಡೆಸ್ಕೊಂಡು ಹೋಗ್ತಾರೆ. ಈ ಲೈನಲ್ಲಿ ಮಾಡಿ. ನಮಸ್ತೆ. ನೆಕ್ಸ್ಟ್. ನಮಸ್ತೆ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿಮ್ಮ. ಮಗಳ ಬಗ್ಗೆ ಕೇಳಿದ್ರಿ ಸರ್. ಮದುವೆ ಬಗ್ಗೆ. ಡೇಟ್ ಆಫ್ ಬರ್ತ್ ಹೇಳಿ. 13/12/97. 13 ಡಿಸೆಂಬರ್ 97. ಸಮಯ 8:05 ಸರ್. ರಾತ್ರಿ 8:05. ಹುಟ್ಟಿದ ಊರು ಗುಲ್ಬರ್ಗ ಸರ್. ಗುಲ್ಬರ್ಗ. ಹಾ ಸರ್. ಪ್ರಶ್ನೆ ಸರ್ ಇದು M.Com ಮುಗಿದ್ರಿ ಸರ್. ಯಾಕೆಂದ್ರೆ ಫೈನಲ್ ಇಯರ್ ಸರ್. ಈಗ ಮದುವೆ ಬಗ್ಗೆ ಯೋಚನೆ ಮಾಡ್ಲತ್ತೀರಿ ಸರ್ ಈಗ. ಮದುವೆ. ಹಾ ಸರಿ, ಓಕೆ. ಸದ್ಯಕ್ಕೆ ಇವಾಗ ರಾಹು ದೇಶ ನಡೀತಾ ಇದೆ. 2021 ಅಕ್ಟೋಬರ್ವರೆಗೂ ಸೂರ್ಯ, ರಾಹು ಮತ್ತೆ ಸೂರ್ಯ ಮತ್ತೆ ಚಂದ್ರನಲ್ಲಿ 11-11-7. 2021 ಅಕ್ಟೋಬರಿಂದ 2022 ಮೇ ಜೂನ್ ಒಳಗಡೆ ಆಗುತ್ತೆ. ಅಕ್ಟೋಬರ್ ಆದ್ಮೇಲೆ ಮದುವೆ ಮುಗಿದೋಗುತ್ತಮ್ಮ. ಅಕ್ಟೋಬರ್ ಆಗಿದ ತಕ್ಷಣ ಸೆಟ್ ಆಗುತ್ತೆ. ಅಲ್ಲಿಂದ 6 ಚೆನ್ನಾಗಿದೆ ಸರ್. ಓಕೆ. ರಾಹು ದೇಶ ತುಂಬಾ ಚೆನ್ನಾಗಿದೆ. ಫಸ್ಟ್ ಕ್ಲಾಸ್, ಎಕ್ಸಲೆಂಟ್ ಆಗಿದೆ. ಒಂದು ಸಣ್ಣ ದಾನ ಮಾಡಕ್ಕೆ ಹೇಳ್ತೀನಿ. ಮದುವೆ ಜೀವನ ಚೆನ್ನಾಗಿರುತ್ತೆ. ಹೆಸರು ಕಾಳು ಪ್ರತಿ ಬುಧವಾರ ಒಂದು 3 ತಿಂಗಳು ದಾನ ಮಾಡಿ. ಅದಾದಮೇಲೆ ತಿಂಗಳಿಗೆ ಒಮ್ಮೆ ಯಾವುದಾದ್ರು ಒಂದು ಬುಧವಾರ 3 ತಿಂಗಳು. ಅದಾದಮೇಲೆ ಕಷ್ಟ ಬಂದಾಗ ಹೆಸರು ಕಾಳು ದಾನ ಮಾಡೋಕ್ಕೆ ಅವ್ರಿಗೆ ಹೇಳಿ. ಮದುವೆ ಜೀವನದಲ್ಲಿ ತುಂಬ ಚೆನ್ನಾಗಿರುತ್ತೆ. ಮದುವೆ ಕಾಂಬಿನೇಷನ್ ಒಂದು ಸ್ಟೋನ್ ಸಜೆಸ್ಟ್ ಮಾಡ್ತೀನಿ, ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಸ್ಟೋನು. ಇವರಿಗೆ
ಗೋಮೇಧಿಕ ಭಾಳ ಪವರ್ಫುಲ್ ಆಗಿದೆ, ಯಾಕಂದರೆ 2711 ಕಾಂಬಿನೇಷನ್ ಅದರಲ್ಲಿ ಬಂದಿದೆ. ಅದನ್ನು ಧರಿಸ್ಕೊಳ್ಳಿ. ಕೈಲಾಶಂತ್ರ ಸ್ಥಾಪನೆ ಮಾಡ್ಕೊಳ್ಳಿ. ಭಾಳಷ್ಟು ಈ ಥರದ್ದೆಲ್ಲ ಸಣ್ಣ ಪುಟ್ಟ ಬರ್ತಕ್ಕಂಥದ್ದು ಕ್ಲಿಯರ್ ಆಗುತ್ತೆ. ನಮಸ್ತೆ. ನಮಸ್ತೆ ಗುರುಜಿ. ಹೇಳಿ. ಹಲೋ ಸರ್. ಹಾಂ, ನಮಸ್ಕಾರ. ಹಲೋ, ಗುರುಜಿ ಹತ್ರ ಮಾತಾಡ್ಬೇಕಾಗಿ. ಹೌದು, ನಾನೇ ಮಾತಾಡ್ತಾ ಇರೋದು. ಹೇಳಿ. ಹಲೋ, ಬೇಗ ಹೇಳಿ. ಸರ್ ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿ. ಹಾಂ, ಹೇಳಿಮ್ಮ. ಡೇಟ್ ಆಫ್ ಬರ್ತ್ ಹೇಳಿ ಬೇಗ. ಸರ್ ಪ್ರಶ್ನಾ ಶಾಸ್ತ್ರಕ್ಕೆ ಹೋಗ್ತೀವಿ ಸರ್. ಏನು ಪ್ರಶ್ನೆ ಕೇಳಬೇಕು? ನಂಬರ್ ಹೇಳಿ. 1 to 249. 52 ಸರ್. 52. ಏನು ಪ್ರಶ್ನೆ? ಸರ್ ಮಗ ಒಂದ್ ಸ್ವಲ್ಪ ಕೆಲ್ಸಕ್ಕೆ ಯಾವ್ದಕ್ಕೂ ಹೋಗೋದಿಲ್ಲ. ಹ್ಞೂ ಒಂದ್ ಸ್ವಲ್ಪ ಹೇಳಿದ ಮಾತು ಕೇಳಲ್ಲ. ಸ್ವಲ್ಪ ಶನಿಯ ದಶದಲ್ಲಿ ಏನು ನಡೀತಾ ಇದೆ ಅಂತ ನೋಡೋಣ. 8, 12. 8, 12. 8, 12. ಏನು ಓದಿದ್ದಾರೆ? ಏನು ಓದಿದಾರಮ್ಮ? ಸರ್ ಓದಿಲ್ಲ ಸರ್. ಅವನು ಮದುವೆ ಆಗಿದೆ. ಮದುವೆ ಆಗಿದೆ, ಒಂದು ಮಗು ಇದೆ. 2022 ಬುಧನ ಕಾಂಬಿನೇಷನ್ ನೋಡ್ತೀನಿ. 7, 8, 12 ಕಾಂಬಿನೇಷನ್ ಇದೆ. ಸ್ವಲ್ಪ ಏನಾದ್ರು ಕೆಲಸ ಮಾಡಬೇಕು ಅಂತಂದ್ರೆ ಬೇಜಾರು ಮಾಡ್ಕೊಬಿಡಿ. ನಾನು ಕೆಲವೊಂದ್ಸತಿ ಹೇಳ್ತೀನಿ. ಅವರು ಬಾರಲ್ಲಿ ಕೆಲಸ ಮಾಡಿದ್ರೆ ಉದ್ಧಾರ ಆಗ್ತಾರಮ್ಮ. ಬಾರಲ್ಲ ಸರ್? ಹೌದಮ್ಮ. ಕ್ಯಾಶಿಯರ್ ಗೀಶಿಯರ್ ಏನಾದ್ರು ಇದ್ರೆ, ಪರಿಚಯ ಇದ್ರೆ ಕೊಡಿಸಿ. ನಿಮಗೆ ತಪ್ಪು ಅನ್ನಿಸ್ಬೋದು, ಬಟ್ ಅಲ್ಲಿ ಅವ್ರಿಗೆ ಸಕ್ಸಸ್ ಇದೆ. 7, 8, 12 ವ್ಯಸನದ ಜಾಗ ಅಂತ ಹೇಳ್ತೀವಿ. ಆ ವ್ಯಸನದ ಜಾಗ ನೀವು ಬೇಜಾರು ಮಾಡ್ಕೋಬಾರ್ದು. ಓಕೆ? ಇಲ್ಲ ಸರ್, ಬೇಜಾರೇನಿಲ್ಲ ಸರ್. ಅಲ್ಲಿ ಅವರು ಕ್ಯಾಶಿಯರ್ ಆಗಿ ಆ ಥರದ್ದೇನಾದ್ರು ಮಾಡಿ ಅವರು ಮಾಡಿದ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗ್ತಾರೆ. ಮುಂಚೆ ಏನೇನು ಕೆಲಸ ಮಾಡ್ತಾ ಇದ್ರು ಸರ್? ಅವನು ಒಂದು ಆಫೀಸಲ್ಲಿ ಸ್ವಲ್ಪ ಸ್ಪೀಕಿಂಗ್ ಕೆಲಸ ಮಾಡ್ತಾರಲ್ಲ, ಏನು? ಅವ್ರನ್ನೆಲ್ಲ ಸ್ವಲ್ಪ ಸರ್ ಅದನ್ನೆಲ್ಲ ನೋಡ್ಕೊಳಕ್ ಹೋಗ್ತಾ ಇದ್ದ ಸರ್. ಸೂಪರ್ವೈಸರ್? ಸರ್ ಸೂಪರ್ವೈಸರ್ ಇಲ್ಲ ಸರ್, ಓದ್ಲಿಲ್ಲ ಸರ್. ಅವ್ನು 9th ಗೆ. ಮತ್ತೆ ಅದೇ ಆಫೀಸಲ್ಲಿ ನೋಡ್ಕೊಳ್ಳೋದು ಅಂದ್ರೆ ಅದೇ ತರ ಎಲ್ಲ ಮೇಂಟೆನೆನ್ಸ್, ಅಡ್ಮಿನಿಸ್ಟ್ರೇಷನ್. ಹೌದು ಸರ್. ಇವನು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದ ಸರ್. ಆಯ್ತು. ಸರ್ ಸ್ವಲ್ಪ ಏನಂದ್ರೆ ಒಳ್ಳೆ ಬುದ್ಧಿ ಇದೆ, ಆದ್ರೆ ಸ್ವಲ್ಪ ಹುಡುಗ ಜೊತೆ ಸ್ವಲ್ಪ ಸೇರ್ತಾನೆ ಸರ್. ಅಲ್ಲಿ ಎಲ್ಲಿ ಕೆಟ್ಟದಿದೆ ಅಂತ ಹೇಳ್ತೀವಲ್ಲ, ಆ ಕೆಟ್ಟದ ಜಾಗದಲ್ಲೇ ಹೋಗಿ ಕುತ್ಕೊಂಡ್ರೆ ಅಲ್ಲಿ ಸರ್ ಹೋಗ್ತಾರಮ್ಮ. ಇದು ನಿಮಗೆ ತಪ್ಪನ್ನಿಸ್ಬೋದು ನನ್ನ ಕಡೆಯಿಂದ, ಆದ್ರೆ ಇದು ಮಾಡಿ ನೋಡಿ, ನೀವು ಸಕ್ಸಸ್ ಆಗಿ ನನ್ನ ನೆನೆಸ್ಕೋತೀರಾ. ಯಾಕಂದ್ರೆ ಅಲ್ಲಿ 7, 8, 12 ಕಾಂಬಿನೇಷನ್ ವ್ಯಸನಗಳು ಅಂತ ಹೇಳ್ತೀವಿ. ಅಟ್ಲೀಸ್ಟ್ ಅವ್ರದ್ದು ಯಾವ್ದಾದ್ರು ವ್ಯಾಪಾರ ಮಾಡಿದ್ರೆ, ಸಿಗರೇಟ್ ವ್ಯಾಪಾರ, ಸಿಗರೇಟ್ ಅಂಗಡಿ ಇರ್ತದಲ್ಲಮ್ಮ, ಆ ಕೆಟ್ಟದ್ದನ್ನ ಅವ್ನು ಕೊಡ್ಬೇಕು ಇನ್ನೊಬ್ಬರಿಗೆ. ಇಲ್ಲ ಅಂದ್ರೆ ಇವನ್ ಕೆಟ್ಟೋಗಿರ್ತಾನೆ. ಇವನ್ ಸಿಗರೇಟ್ ಸೇದೋದು, ಇವನ್ ಪಾನ್ ಹಾಕೋದು, ಇದು ಜಾಸ್ತಿ ಇರುತ್ತೆ. ಕೆಟ್ಟ ಸವಾಸದಲ್ಲಿ ಇರ್ತಾನೆ. ಅದನ್ನ ಚೇಂಜ್ ಮಾಡಬೇಕು ಅಂತಂದ್ರೆ ಈ ಜಾತಕದವ್ರಿಗೆ ಮಾತ್ರ, ಎಲ್ಲರಿಗೂ ಅಲ್ಲ. ಸ್ವಲ್ಪ ಚೇಂಜ್ ಆಗತ್ತೆ ನೋಡಿ. ಅವನಿಗೊಂದು ಏನಾದ್ರು ಸಿಗರೇಟ್ ಅಂಗಡಿ, ಪಾನ್ ಅಂಗಡಿ ಹಾಕೊಡೋದು, ಗುಟ್ಕಾ ಅಂಗಡಿ ಅಂತ ಹೇಳ್ತೀವಿ. ಅಥವಾ ಒಂದು ಯಾರಾದ್ರೂ ಒಂದು ಬಾರ್ ಅಲ್ಲಿ ಕೆಲಸ, ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲೂ ಕೆಲಸ ಆದ್ರೂ ಓಕೆ. ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಏನ್ ಬೇಕಾದ್ರೂ ಕೆಲಸ ನೀವು ಮಾಡಿ ಅಲ್ಲಿ ಕಳಿಸ್ ನೋಡಿ, ಅಲ್ಲಿ ರೆಗ್ಯುಲರ್ ಆಗಿ ಹೋಗ್ತಾರೆ. ಖಂಡಿತ. ಆಯ್ತಮ್ಮ, ಈಗ ನಾನು ಹೇಳಿದ್ದನ್ನ ಸ್ವಲ್ಪ ಬಲವಂತವಾಗಿ ಮಾಡ್ಬೇಕಾಗತ್ತೆ. ಅದಕ್ಕೂ ಹೋಗಿಲ್ಲ ಅಂದ್ರೆ ನಾವ್ ಏನು ಸ್ವಲ್ಪ ಹೇಳಕ್ಕಾಗಲ್ಲ. ಯಾಕಂದ್ರೆ ಎಲ್ಲದರಲ್ಲೂ 8, 12, 8, 12 ಇಟ್ಟಾಗಿದೆ. 8, 12 ಅಂತಂದ್ರೆ ನಮ್ಮ ಒಂದು ಏನು ಓದದೇ ಇದ್ದಾಗ ನಾವು ವ್ಯಸನಗಳು ಅಂತ ಹೇಳ್ತೀವಿ. ಅಂತ ಕೆಲಸಗಳು, ಆಡ್ ಜಾಬ್ಸ್ ಅಂತ ಹೇಳ್ತೀವಿ, ಅಂತದ್ ಮಾಡ್ಬೇಕಾಗತ್ತೆ. ಒಳ್ಳೇದಾಗ್ಲಿ. ಹಲೋ, ನಮಸ್ತೆ. ನಮಸ್ತೆ ಸರ್. ಹೇಳಿ ಸರ್. ಬದಾಮಿಯಿಂದ ಮಾತಾಡೋದು ಸರ್. ಓ, ವೆರಿ ಗುಡ್. ಹೇಳಿ. ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಸರ್, ಎಜುಕೇಶನ್ ಬಗ್ಗೆ. ಓಕೆ, ಹೇಳಿ. ಸೆಕೆಂಡ್ PU ಓದ್ತಾ ಇದ್ದಾಳೆ ಸರ್. ಓಕೆ. ಮಾರ್ಚ್ 24/3/2003 ಮಾರ್ಚ್ 2003 ಸರ್. ಟೈಮ್ ಹೇಳಿ, ಬೇಗ ಹೇಳಿ. ಸೋಮವಾರ ಸಾಯಂಕಾಲ 5:30 ಗಂಟೆ ಸರ್. ಹುಟ್ಟಿದ ಊರು ಹೇಳಿ ಬೇಗ. ಬದಾಮಿ ಸರ್. ಪ್ರಶ್ನೆ ಏನ್ ಕೇಳ್ಬೇಕು? ಅವ್ರ ಎಜುಕೇಶನ್ ಬಗ್ಗೆ ಕೇಳ್ಬೇಕಾಗಿತ್ತು ಸರ್. ಮುಂದೆ ಮೆಡಿಕಲ್ ಮಾಡಿಸ್ಬೇಕಂತ ಮಾಡಿವ್ರಿ. ಈಗ ಸೆಕೆಂಡ್ PUC ಓದ್ತಾ ಇದ್ದಾಳೆ ಸರ್. ಮೇ ಅಲ್ಲಿ ಎಕ್ಸಾಮ್ ಬರುತ್ತಾ? ಸರ್, ಮೇ 24ಕ್ಕೆ. ಸೊ ಓಕೆ. ಆ ಸಮಯದಲ್ಲಿ ಶುಕ್ರದಶ ನಡೆಯುತ್ತೆ. ಶುಕ್ರದಶದಲ್ಲಿ ಶನಿ ಭುಕ್ತಿ. 2022 ಮೇ ಇಂದ ಅಕ್ಟೋಬರ್ಗೆ ಬುಧ. ಶನಿ ಶುಕ್ರ ಬುಧ ಕಾಂಬಿನೇಷನ್ ನೋಡೋಣ. ಶನಿಯ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಓದ್ತಾರೆ. ಶನಿ ಬುಧನ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಶುಕ್ರನ ಕಾಂಬಿನೇಷನ್ ಸ್ವಲ್ಪ ಲೈಟ್ ಅಲ್ಲಿ ಮಿಸ್ ಆಗ್ಬಿಡುತ್ತೆ. ಶುಕ್ರ ಅಂತರ್ಭುಕ್ತಿ 3 ಹಿಟ್ ಆಗಿದೆ, 3rd ಹಿಟ್ ಆಗಿದೆ. ಸಣ್ಣ ಮಾರ್ಕ್ಸ್ ಅಲ್ಲಿ ಕಳ್ಕೊಳ್ತಾರೆ. ಆ ಟೈಮಲ್ಲಿ ಸಣ್ಣ ಮಾರ್ಕ್ಸ್, ಫ್ರೀ ಸೀಟ್ನ ಸಣ್ಣ ಮಾರ್ಕ್ಸ್ ಅಲ್ಲಿ ಕಳ್ಕೊತಾರೆ. ಸೊ ಅದಕ್ಕೆ ಸ್ವಲ್ಪ ಹುರುಳಿಕಾಳು ಮತ್ತೆ ಬಾಳೆಹಣ್ಣು ಪ್ರತಿ ಗುರುವಾರ ದಾನ ಮಾಡ್ತಾ ಇರಿ. ವಿತೌಟ್ ಫೇಲ್ ಮಾಡಿ. ಮತ್ತೆ ಲಾಭ ಬರ್ತಕ್ಕಂಥದ್ದು ಗುರು ಅರ್ಶನದ ಕೊಂಬನ್ನ ತೆಗೆದುಬಿಟ್ಟು ಹಣೆಗೆ ಹಚ್ಕೊಳಕ್ಕೆ ಹೇಳಿ. ಯಥೇಚ್ಛವಾಗಿ ಓಂ ಬ್ರಹ್ಮಸ್ಪತೆ ನಮಃ ಅಂತ ಹೇಳ್ಕೊಳ್ಳಿ.
ಅದು ವಿನ್ ಆಗೋ ಚಾನ್ಸಸ್ ಇರಬಹುದು. ಬಟ್ ಆದರೆ ರಿಸಲ್ಟ್ ಏನು ಹೇಳ್ತೀವಿ ಅಂದರೆ ಸಣ್ಣ ಚಾನ್ಸಸ್ಸಲ್ಲಿ ಮಿಸ್ ಆಗುತ್ತೆ. ಬರೆದಿಟ್ಕೊಳ್ಳಿ, ಬೇಕಾದ್ರೆ ನೋಡಿ. ನೆಕ್ಸ್ಟ್. ನಮಸ್ತೆ. ನಮಸ್ತೆ ಸರ್. ಹೇಳಿ ಸರ್, ನಾವು ಬೆಳಗಾವಿ ಡಿಸ್ಟಿಕ್ ಸವತಿಯಿಂದ ಮಾತಾಡೋದು ಸರ್. ಹೇಳಿ ಸರ್. ಸರ್, ನಮ್ದು ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್. ಪ್ರಾಬ್ಲಮ್ ಎಲ್ಲರಿಗೂ ಇದೆ ಸರ್. ನನಗೂ ಒಂದು ಪ್ರಾಬ್ಲಮ್ ಇದೆ ಸರ್, ಆಮೇಲೆ ಹೇಳ್ತೀನಿ ನಿಮಗೆ. ಹೇಳಿ ಸರ್, ನನಗೂ ಒಂದು ಸ್ವಲ್ಪ ಒಂದು ಪ್ರಾಬ್ಲಮ್ ಇದೆ, ಹೇಳ್ತೀನಿ. ಹೇಳಿ ನಿಮ್ಮ ಪ್ರಾಬ್ಲಮ್ ಹೇಳಿ. ಸರ್, ನಮ್ದು ಸರ್ ಎಲ್ಲ ದುಡಿದ್ರು ಏನು ದುಡ್ಡು ನಿಲ್ತಾ ಇಲ್ಲ ಸರ್. ನಮ್ದು ನಿಲ್ತಾ ಇಲ್ಲ. ಎಲ್ಲ ನನಗೆ ಕೊಡಿ ಸರ್, ಎಲ್ಲ ನಿಲ್ಲುತ್ತೆ ಸರ್ ದುಡಿದ್ಬಿಟ್ಟು. ಎಲ್ಲ ನಿಮ್ಮ ಮೇಲೆ ಭಾರ ಆಗ್ತದೆ ಸರ್. ನನ್ನ ಮೇಲೆ ಭಾರ ಆಗ್ತೀರ, ದುಡ್ಡು ಕೊಡಲ್ಲ. ನನ್ನ ಮೇಲೆ ಭಾರ ಆಗ್ತಾರ, ದುಡ್ಡು ಕೊಡಲ್ಲ. ಸರ್, ನೀವು ಹೇಳ್ತಾರೆ ನೋಡ್ಕೊತೇವೆ. ಏನ್ ಕೆಲಸ ಮಾಡ್ತೀರಾ? ಏನು ಸರ್, ನಾವು ಅಗ್ರಿಕಲ್ಚರ್ ಮಾಡ್ತೇವೆ ಸರ್, ರೈತರು. ದುಡ್ಡು ನಿಲ್ಲಲ್ಲ. ಓಕೆ. ಎಷ್ಟು ಜನ ಇದ್ದಾರೆ ಮನೆಯಲ್ಲಿ? ಸರ್, ಮನೆಯಲ್ಲಿ ಒಂದು 10 ಜನ ಆಗುತ್ತೆ ಸರ್. 10 ಜನ. ಸರ್, ನಾನು ನಮ್ಮ ತಮ್ಮ. ಈಗ ನಿಮ್ಮನ್ನ ಮೈನಸ್ ಮಾಡಿದ್ರೆ ಎಷ್ಟು ಜನ ದುಡಿಯೋರು? 10 ಜನದಲ್ಲಿ ಎಷ್ಟು ದುಡಿಯೋರು? ಎಷ್ಟು ಜನ ದುಡಿಯೋರು? ಸರ್, ನಮ್ಮ ಅಪ್ಪಾರ ರಿಟೈರ್ಡ್ ಸರ್. ಅಲ್ಲ, 10 ಜನದಲ್ಲಿ ಎಷ್ಟು ಜನ ದುಡಿಯೋರು ಅಷ್ಟೇ ಕೇಳಿದ್ದು ಕ್ವಶನ್. ನಂಬರ್ಸ್. ಎಲ್ಲರೂ ದುಡಿತೀವಿ ಸರ್. ಎಲ್ಲರೂ ದುಡಿತೀರಾ? ಎಲ್ಲಾ ದುಡಿದ್ಬಿಟ್ಟು ಖರ್ಚಾ? ಹ್ಞೂ ಸರ್, ಆ ಟೈಪ್ ಆಗ್ತಾ ಇದೆ. ಮನೆಯಲ್ಲಿ ಪ್ರಾಬ್ಲಮ್ ಇದೆ. ಡೈಲಿ ಪಿಕ್ಚರ್ಗೆ ಹೋಗ್ತೀರಾ ಎಲ್ಲರೂ? ಸರ್, ಪಿಕ್ಚರ್ ಇಲ್ಲ ಸರ್, ನಾವು ಹಳ್ಳಿಯಲ್ಲಿ ಇರುತ್ತೆ ಅಲ್ವಾ? ಅಲ್ಲಿ ಪಿಕ್ಚರ್ ಇಲ್ಲ. ಡೈಲಿ ಎಣ್ಣೆ ಹೊಡಿಯೋದಾ? ಅದ ಸುಮ್ನೆ ಕೇಳಿ. ಎಣ್ಣೆನೆ ಮುಟ್ಟಲ್ಲ, ವಾಸನೆನೇ ಇಲ್ಲ ಸರ್. ಬಟ್ ಇಷ್ಟೆಲ್ಲಾ ಖರ್ಚು ಮಾಡಲ್ಲ ಅಂತೀರಾ, ಎಲ್ಲಿ ಖರ್ಚಾಗ್ತಾ ಇದೆ ಅದು ಹಳ್ಳಿಲಿ? ಸರ್, ಏನಾಗಿದೆ, ಬೋರ್ವೆಲ್ ಪ್ರಾಬ್ಲಮ್ ಆಗಿ ಸರ್, ಅದೇ ಬಹಳ ನಮ್ನ ಇದು ಮಾಡಿದ್ರೆ. ಓಕೆ, ಇಲ್ಲಿ ಬನ್ನಿ. ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಹೋಗ್ತಾ ಇದೆ. ನೀರ್ ಬರ್ತಾ ಇಲ್ಲ ಅಂತನಾ? ಹಾ ಸರ್, ಈಗ ನೀರು ಬಂದಿದೆ ಸರ್, ಅದಕ್ಕಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ನಿಮ್ಗೆ ಕೇಳ್ಬೇಕಂತ. ಸರಿ, ಓಕೆ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕಿದು. ಹಾ ಸರ್. 1ರಿಂದ 249 ಒಂದು ಸಂಖ್ಯೆ ಹೇಳಿ. ಎಷ್ಟು ಖರ್ಚು ಮಾಡಿದಿರಾ ಬರೀ ಬೋರ್ಗೆನೆ? ಬೋರ್ಗೆ 18,70,000. ಎಷ್ಟು ನೀರು ಬಂತು? ಒಂದು 50 ಲೀಟ್ರಾ? 5 ಲೀಟರ್ ಸರ್. 2 ಬೋರ್ವೆಲ್ ಚಲ ಇದೆ. 2 ಬೋರ್ವೆಲ್ಗೆ 18 ಲಕ್ಷ. ಅದೇನು ಅಲ್ಲಿ ನೀರಾವರಿ ಇಲ್ವಾ? ನೀರಾವರಿ ಇದೆ ಸರ್, ನೀರಾವರಿ. ಅಂದ್ರೆ ನಮ್ಗೆ ಮಲಪ್ರಭಾ ನದಿ ಅಲ್ಲ ಸರ್? ಮತ್ತೆ ಅದನ್ನೇ ಕೇಳಿದ್ದು. ಮಲಪ್ರಭಾ, ಘಟಪ್ರಭಾ ಆ ಕಡೆ ಈ ಕಡೆ ಇದೆಯಲ್ಲ. ಹಾ ಸರ್, ಮಲಪ್ರಭಾ ನದಿಯಿಂದ 25 ಕಿಲೋಮೀಟರ್ ನಮ್ದು ಹಳ್ಳಿ ಸರ್, ಸವದತ್ತಿ ತಾಲೂಕು ಬೆನಕಟ್ಟಿ ಅಂತ. ಸರಿ, ಅಲ್ಲಿ ಏನು ಕಾಲುವೆ ಗಿಲ್ವೆ ಹರಿಸಿಲ್ವಾ ಮಿನಿಸ್ಟರ್ಸ್? ಕಾಲುವೆ ಬೇರೆ ಕಡೆ ಇದೆ ಸರ್. ನಮ್ಗೆ ಅಂತರ್ಜಲ ಅಂದ್ರೆ ನಮ್ ಘಟಪ್ರಭಾದ್ದೇ ಬರುತ್ತೆ ಸರ್. ಅದ ಆದ್ರೂ ಕೂಡ ಬೋರ್ ಕರೆಕ್ಟ್ ಆಗಿ ಸಿಕ್ಕಿಲ್ಲ. ಎಷ್ಟು ಎಕರೆ ಇದೆ? ನಮ್ದು ಸ್ವಂತ ಇರೋ ಸರ್ 2.5 ಎಕರೆ. ನಾವು ಹಂಗ ಪಾಲ್ಯ ಮಾಡ್ತೇವೆ ಸರ್. ಅದ ಒಂದು 25 ಎಕರೆ ಆಗುತ್ತೆ ಸರ್, ಈಗ ಮಾಡಿದ್ವಿ ಸರ್ ಈ ವರ್ಷ. ಸರಿ, ಈಗ ಏನ್ ಪ್ರಶ್ನೆ ಮಾಡೋಣ ಹೇಳಿ. ಬೋರ್ಗೆ ಒಂದು ಪ್ರಶ್ನೆ ಹಾಕ್ಬೇಕಾ ಅಥವಾ ಯಾವ್ದಕ್ಕೆ ಹಾಕ್ಲಿ? ಮನೆಯಲ್ಲಿ ನಮ್ದು ದುಡ್ಡೇ ನಿಲ್ತಾ ಇಲ್ಲ ಸರ್. ನಮ್ದು ಏನು ದುಡ್ಡು ದುಡಿತೇವೆ ಸರ್, ಆದ್ರೆ ದುಡ್ಡು ನಿಲ್ತಾ ಇಲ್ಲ. ಮನ್ಸಿಗೆ ನೆಮ್ಮದಿ ಇಲ್ಲ ಸರ್ ಸರಿಯಾಗಿ. ಸರಿ, ಆಯ್ತು. 1ರಿಂದ 249 ಒಂದು ಸಂಖ್ಯೆ ಹೇಳಿ. 50 ಸರ್. 50. ದುಡ್ಡು ಬರ್ತಾ ಇದೆ, ದುಡ್ಡು ನಿಲ್ತಾ ಇಲ್ಲ. ಬೋರ್ದು 18 ಲಕ್ಷ ಹೋಗಿದೆ. 12 ವ್ಯಯ. ಹೌದು, ಖಂಡಿತ ಹೋಗ್ತಾ ಇದೆ ಅಂತ ಪ್ರಶ್ನಾಶಾಸ್ತ್ರದಲ್ಲಿ ಬಂದಿದೆ. ಇದರಲ್ಲಿ 2 ಗ್ರಹಗಳು ಪ್ರಮುಖವಾಗಿ ನಿಮಗೆ ಹಣವನ್ನು ಪೋಲ್ ಮಾಡ್ತಕ್ಕಂಥ ಗ್ರಹ. ಒಂದು ಮಂಗಳ. ಕೆಂಪು ಮೆಣಸಿನಕಾಯಿ ಪುಡಿ. ಓಕೆ, ಕೆಂಪು ಮೆಣಸು. ಅದರ ಪುಡಿಯನ್ನು ಯಾರಾದ್ರೂ ಬಡವರಿಗೆ ಪ್ರತಿ ಮಂಗಳವಾರ ನಿಮ್ಮ ಮನೆ ಕಡೆಯಿಂದ ಒಂದು 10 ಜನಕ್ಕೆ ಮಂಗಳವಾರ ಕೊಡಿ. ಅದ್ರ ಜೊತೆಗೆ ಸ್ವಲ್ಪ ಮೂಲಂಗಿ, ಶನಿವಾರ ಆದ್ರೆ ಮೂಲಂಗಿ. ಇದನ್ನ 3 ತಿಂಗಳು ನೀವು ಕಂಟಿನ್ಯೂಸ್ ಆಗಿ ಮಾಡಿ. ಅದಾದ ನಂತರ 3 ತಿಂಗಳಿಗೆ ಒಮ್ಮೆ ಆ ರೀತಿ ಮಾಡಿ. ಸೊ ನಿಮ್ಮ ಖರ್ಚಾಗ್ತಕ್ಕಂಥದ್ದು ಏಕ್ದಮ್ 50% ಕಮ್ಮಿ ಆಗ್ಬಿಡುತ್ತೆ. ನೀವು 10 ರೂಪಾಯಿ ಖರ್ಚಾಗ್ತಾ ಇದೆ ಅಂದಾಗ 5 ರೂಪಾಯಿ ಆಗ್ಬಿಡುತ್ತೆ. ನಿಮ್ಗೆ 1 ಮಂತಲ್ಲೇ ರಿಸಲ್ಟ್ ಸಿಗುತ್ತೆ. ಸೊ ಹಾಗೆ ಶಿವನ ದೇವಾಲಯಕ್ಕೆ ಹೆಚ್ಚಾಗಿ ಕುಟುಂಬ ಸಮೇತರಾಗಿ ಸ್ವಲ್ಪ ಹೆಚ್ಚಾಗಿ ಒಂದು ರುದ್ರಾಭಿಷೇಕ ಮಾಡಿಸಿ. ದುಡ್ಡು ಕಮ್ಮಿ ಇದಾಗುತ್ತೆ. ನಿಮಗೆ ಒಂದು ವೈಡೂರ್ಯ ಅಂತ ಸಜೆಸ್ಟ್ ಮಾಡ್ತೀನಿ. ನಿಮಗೆ ಹಣ ಹೆಚ್ಚಾಗಿ ಬರೋಕ್ಕೆ ನಿಮಗೆ ವೈಡೂರ್ಯ ಸಜೆಸ್ಟ್ ಮಾಡ್ತೀನಿ. ಅದರ ಜೊತೆಗೆ ಒಂದು 12 ಮುಖದ ರುದ್ರಾಕ್ಷಿ, ಕೈಲಾಶಂತ್ರ ಸ್ಥಾಪನೆ ಮಾಡಿದ್ರ ಜೊತೆಗೆ ಖಂಡಿತ ಸಕ್ಸಸ್ ಆಗುತ್ತೆ. ಪ್ರಶ್ನಾಶಾಸ್ತ್ರದಲ್ಲಿ ಮುಂದೆ ಬುಧನ ದಶದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯವಸಾಯದಲ್ಲಿ ಸ್ವಲ್ಪ ಅಭಿವೃದ್ಧಿ, ಅಲ್ಲೂ ಖರ್ಚಿರುತ್ತೆ, ಆದರೂ ಕೂಡ ಅಭಿವೃದ್ಧಿಯಿಂದ ಲಾಭ. ಯಾಕಂದ್ರೆ 2ನೇ ಮನೆ ಹಿಟ್ ಆಗಿದೆ ಚಂದ್ರ, ಬುಧನಲ್ಲಿ ಒಳ್ಳೇದಾಗುತ್ತೆ. ನಮಸ್ತೆ. ಹಲೋ ಸರ್. ಹೇಳಿ. ನಮಸ್ಕಾರ ಸರ್. ಹೇಳಿ. ಡೇಟ್ ಆಫ್ ಬರ್ತ್ ಸರ್. ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. ಯಾರು ಡೇಟ್ ಆಫ್ ಬರ್ತ್ ಬೇಕು? 24/3. 24/3. ಹೇಳಿ. 1995. ಸಮಯ ಸರ್ 3:37 AM ಸರ್. 3:37 AM. ಊರು ಚಿಕ್ಕೋಡಿ ಸರ್. ಚಿಕ್ಕೋಡಿ. ಪ್ರಶ್ನೆ. ಮದುವೆ ಬಗ್ಗೆ ಕೇಳ್ಬೇಕಾಗಿತ್ತು ಸರ್. ನಮ್ ಮದುವೆ ಬರ್ತಾ ಇದಾವೆ. ಬರ್ತಾ ಇದಾವ? ಯಾವ ಊರಿಂದ ಬರ್ತಾ ಇದಾವೆ?
ಇಲ್ಲ ನಾವು ಈ ನಕ್ಷತ್ರದಲ್ಲಿ ಕಲ್ತಿದೀವಿ ಸರ್. ಬರೀ ಡೈವರ್ಸ್ ಕಾಂಬಿನೇಷನ್ ಇದು ಬರ್ತಾ ಇದೆ ಸರ್. ನಿಮಗೆ ಗೊತ್ತು. ಕಲ್ತಾದ್ಮೇಲೆ ಗೊತ್ತಾಯ್ತು ತಾನೆ. ಗೊತ್ತಾಗಿದೆ ಸರ್. ಇರ್ಲಿ, ಅದರಲ್ಲೂ ನೋಡಿ ಹುಡುಕ್ಬೇಕೀಗ. ಸೂರ್ಯದೇಶ 2022 ನವೆಂಬರ್ವರೆಗೂ ಇದೆ. ಆಮೇಲೆ ಚಂದ್ರ ಬರ್ತಾನೆ. ಕರೆಕ್ಟಾ? ಸರ್ ಚಂದ್ರನಲ್ಲಿ 2 ಕಾಂಬಿನೇಷನ್ 3 ಕಾಂಬಿನೇಷನ್ ಹಿಟ್ ಆಗಿದೆ. ನಿಮಗೆ 2022 ಮಾರ್ಚ್ ಆದಮೇಲೆ ಖಂಡಿತ ಆಗುತ್ತೆ. ಸ್ವಲ್ಪ ದಾನ ಮಾಡಬೇಕು ಅಂತಂದರೆ ಶುಕ್ರ 1ನೇ ಮನೆ ಮತ್ತು ಬುಧ 1ನೇ ಮನೆ. ಹೆಸರು ಕಾಳು ದಾನ ಮಾಡಿ, ಹಸಿರು ಬಟ್ಟೆ ದಾನ ಮಾಡಿ, ಅದ್ರ ಜೊತೆಗೆ ಮೊಸರು ದಾನ ಮಾಡಿ. ಸೊ ಶನಿ ಗ್ರಹ ಮತ್ತು ಮಂಗಳ ಗ್ರಹ ಮತ್ತು ಸೂರ್ಯಗ್ರಹ ಬಲವಾಗಿರೋದ್ರಿಂದ 3 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ಶನಿಗೆ 2 ಮತ್ತು 7. ಚಂದ್ರ ಚೆನ್ನಾಗಿದ್ದಾನೆ, ಚಂದ್ರ 7. ಒಂದು ಬಸರಾ ಪರ್ಲ್ ಬಲಗೈ ಮಧ್ಯದ ಬಳ್ಳಿ ಹಾಕಿ ಓಂ ಸೋಂ ಸೋಮಾಯ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. 2022 ಮಾರ್ಚ್ ಆಗಿದ ತಕ್ಷಣ 6 ಮಂತ್ಸಲ್ಲಿ ನಿಮ್ಮ ಮದುವೆ. ಏನು ಅಂಥದ್ದೇನು ಕಾಂಬಿನೇಷನ್ ಏನೂ ಇಲ್ಲ ಜಾಸ್ತಿ. 6 ಅನ್ನೋದು ಏನು ಕಾಂಬಿನೇಷನ್ ಇಲ್ಲ. ಅದು ಈಗ ಸದ್ಯಕ್ಕೆ ಸಬ್ಲಾಡಲ್ಲಿ 1 ಹಿಟ್ ಆಗಿದೆ, 40% ರೆಡ್ಯೂಸ್ ಆಗಿದೆ. ಬಟ್ ಮ್ಯಾರೇಜ್ ಕೊಡುತ್ತೆ, ಏನು ಟೆನ್ಷನ್ ಮಾಡ್ಕೋಬೇಡಿ. ಒಂದು ಸಣ್ಣ ವಿರಾಮ ನಂತರ ಮತ್ತೆ ವಾಪಸ್ ಬರೋಣ. ಒಂದು ಸಣ್ಣ ವಿರಾಮ. ಓಕೆ, ವೆಲ್ಕಮ್ ಬ್ಯಾಕ್. ನಮ್ಮ ತರಗತಿಗಳು ಏಪ್ರಿಲ್ 24ನೇ ತಾರೀಕು 2 ತರಗತಿಗಳಿದೆ. 15 ದಿವಸ ನಿಮಗೆ ಕುಟುಂಬ ಸಮೇತರಾಗಿ ಕಲೀರಿ. ಜ್ಯೋತಿಷ್ಯ ಭಾಳ ಸುಲಭವಾಗಿದೆ. ಏನು ಕಾಂಬಿನೇಷನ್ ಇದೆ ಏನಿಲ್ಲ ಖಂಡಿತ ನಾವು ನೋಡಿಕೊಂಡು ಫಸ್ಟ್ ಕ್ಲಾಸ್ ಜೀವನ ಖಂಡಿತ ಮಾಡ್ಬೋದು. ಸೊ ಇವತ್ತು ಈ ವಾಸ್ತು ಬಗ್ಗೆ ನಾನು ಹೇಳ್ತಾ ಇದ್ದೆ. ವಾಸ್ತುವಿನಲ್ಲಿ 4 ಮುಖ್ಯ ದ್ವಾರಗಳಿರ್ತಕ್ಕಂಥದ್ದು. 4 ಮುಖ್ಯ. ಯಾವುದೇ ರೋಡ್ ತಗೊಳ್ಳಿ, ಯಾವುದೇ ದಿಕ್ಕಿನ ರೋಡು ಯಾವ್ದು ತಗೊಂಡ್ರು ಕೂಡ ಮುಖ್ಯ ದ್ವಾರಗಳು ಅಂತ ಹೇಳ್ತೀವಿ ನಾವು. ಮುಖ್ಯ ದ್ವಾರ ಇರ್ತಕ್ಕಂಥದ್ದೇ 4. ಇದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. 4 ದಿಕ್ಕು ಬರೋದು. ಯಾವ ದಿಕ್ಕು ಪ್ರಮುಖವಾಗಿ ಬರುತ್ತೆ ಹೇಳ್ತೀನಿ. ಯೂಶಲಿ ಒಂದು ಸೇಯಿಂಗ್ ಇದೆ, ಮೇನ್ ಡೋರ್ ಇಸ್ ದಿ ಡೈರೆಕ್ಷನ್ ಫಾರ್ ಸಕ್ಸಸ್ ಅಂತ ಹೇಳ್ತಾರೆ. ಮೇನ್ ಡೋರ್ ಡೈರೆಕ್ಷನ್ ಇಸ್ ದಿ ಡೈರೆಕ್ಷನ್ ಫಾರ್ ಸಕ್ಸಸ್. ಅಪಾರ್ಟ್ಮೆಂಟ್ಗಳಲ್ಲಿ ಒಂದು 50% ಡಿಸ್ಕೌಂಟ್. ಯಾಕಂದರೆ ಅಪಾರ್ಟ್ಮೆಂಟ್ ಏನಾಗುತ್ತೆ ಅಂದರೆ ಅದು ಸ್ಪೇಸಲ್ಲಿರ್ತಕ್ಕಂಥದ್ದು, ಭೂಮಿಗಿನ ಸ್ವಲ್ಪ ಎತ್ತರದಲ್ಲಿರ್ತಕ್ಕಂಥದ್ದು. ಅಲ್ಲಿ 50% ದೋಷ ಕಮ್ಮಿ ಆಗುತ್ತೆ ಅಪಾರ್ಟ್ಮೆಂಟಲ್ಲಿ. ನೆಲದಲ್ಲಿರ್ತಕ್ಕಂಥ ಮನೆಗಳಿಗೆ ಹೆಚ್ಚು ನೆಗೆಟಿವಿಟಿ. ಯಾಕಂದರೆ ಜಿಯೋಪಥಿಕ್ ಸ್ಟ್ರೆಸ್ ಅಂತ ಕರಿತೀವಿ ನಾವು. ವಾಸ್ತುನಲ್ಲಿ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಜಿಯೋಪಥಿಕ್ ಸ್ಟ್ರೆಸ್ ಅಂತ. ಕೆಳಗಡೆ ಇರ್ತಕ್ಕಂಥ ಗ್ರಾವೆಲ್ಲು, ಕೆಳಗಡೆ ಇರ್ತಕ್ಕಂಥ ಬಹಳ ಹಿಂದೆ ಆ ಒಂದು ಜಾಗದಲ್ಲಿ ಏನೇನು ನಡೆದಿದೆಯೋ ಆ ಒಂದು ಜಿಯೋಗ್ರಫಿಕ್ ಏರಿಯಾದಲ್ಲಿ ಸ್ಟ್ರೆಸ್ ಎಷ್ಟಾಗಿದೆಯೋ ಗೊತ್ತಿಲ್ಲ. ನಾವು ಪ್ರತಿಯೊಂದು ಎನರ್ಜೀಸ್ನ ನಾವು ಯೂಸ್ ಮಾಡ್ತೀವಿ ಜೀವನದಲ್ಲಿ. ಭೂಮಿನ ಯೂಸ್ ಮಾಡ್ತೀವಿ. ಇವತ್ತೊಂದು ಬಿಲ್ಡಿಂಗ್ ಬೇಕು ಅಂತಂದರೆ, ಇಲ್ಲೊಂದು ಬರಬೇಕು ಅಂತಂದರೆ ಈ ಭೂಮಿನ ನಾವು ಹಗದು ಎಲ್ಲ ಕೆಲಸ ಮಾಡಿ, ಸಾಯಿಲ್ ಟೆಸ್ಟ್ ಮಾಡಿ, ಅದಕ್ಕೆ ಒಂದು ಪಾಯ ಹಾಕಿ ಕೂರಿಸಿ ಅದ್ರ ಮೇಲೆ ನಾವು ಕೂತ್ಕೊಳ್ತೀವಿ. ಅಂದರೆ ದೆರ್ ಇಸ್ ಎ ಸ್ಟ್ರೆಸ್. ಇನ್ನು ನಾವು ದೊಡ್ಡ ಬಿಲ್ಡಿಂಗ್ ಹೋದಾಗ ಅಲ್ಲಿರ್ತಕ್ಕಂಥ ಭೂಮಿಗೆ ಸ್ವಲ್ಪ ಹಗುರವಾಗಿರಲ್ಲ. ಸೊ ಇಟ್ ವಿಲ್ ಟೇಕ್ ದಿ ಲೋಡ್. ಆ ಲೋಡ್ ನಾವು ಒಂದೇ ಸೈಡ್ ಕಾನ್ಸಂಟ್ರೇಟ್ ಮಾಡ್ತೀವಿ. ಅರ್ಥ ಮಾಡ್ಕೊಳ್ಳಿ, ಒಂದೇ ಕಡೆ ಕೇಂದ್ರೀಕೃತ ಆಗುತ್ತೆ. ಒಂದು ಎಕರೆಯಲ್ಲಿ ಫುಲ್ ಬಿಲ್ಡಿಂಗ್ ಬಂದಾಗ ಆ 1 ಎಕರೆ ಭಾಳ ಲೂಸಾಗಿ ಆರಾಮಾಗಿತ್ತು. ನಾವಲ್ಲಿ ಒಂದು ಲೋಡ್ ಹಾಕಿದಾಗ ಅಟ್ಲೀಸ್ಟ್ ಕೆಲವರೆಲ್ಲ ಕಟ್ತಾರೆ ಒಂದು 10 ಫ್ಲೋರ್ ಬಿಲ್ಡಿಂಗು, 24 ಬಿಲ್ಡಿಂಗು. ಆ ಫ್ಲೋರ್ ಬಿಲ್ಡಿಂಗು ಕೆಳಗಡೆ ನಾವು ಅಷ್ಟೇ ಉದ್ದಕ್ಕೆ ಪಾಯ ಹೋಗಿರುತ್ತೆ, ಪಿಲ್ಲರ್ಸ್ ಹೋಗಿರುತ್ತೆ. ದೆರ್ ಇಸ್ ಲಾಟ್ ಆಫ್ ಸ್ಟ್ರೆಸ್ ಆನ್ ದಟ್ ಏರಿಯಾ. ಸ್ಟ್ರೆಸ್ ಅಂತ ಕರಿತೀವಿ. ಸ್ಟ್ರೆಸ್ ಬಿಲ್ಡಪ್ ಅಂದರೆ ಕಾಂಪ್ಯಾಕ್ಟ್ ಪ್ರೆಷರ್ ಅಂತ ಹೇಳ್ತೀವಿ. ಇದನ್ನು ಜಿಯೋಪಥಿಕ್ ಸ್ಟ್ರೆಸ್ ಅಂತ ನಾವು ಕರಿತೀವಿ. ಅದು ಕರೆಕ್ಟ್ ಡೈರೆಕ್ಷನ್ ವಿತ್ ಮೂಮೆಂಟ್ ಆಫ್ ದಿ ಅರ್ತ್ ನಾವು ಮಾಡಬೇಕು. ಅದಕ್ಕೆ ನಾವು ನಾರ್ತು, ಈಸ್ಟು, ವೆಸ್ಟು, ಸೌತ್ ಡೈರೆಕ್ಷನ್ ನಾವು ನೋಡೋದು ವಾಸ್ತುನಲ್ಲಿ. ಆ ಡೈರೆಕ್ಷನ್ ನಾವು ನೋಡಿದಾಗ ಕರೆಕ್ಟ್ ಆ್ಯಂಗಲಲ್ಲಿ ನಾವು ಆ ಒಂದು ಪ್ರೆಷರ್ ಕೊಟ್ಟರೆ ಅಷ್ಟು ನಮಗೆ ಬಾಧೆ ಆಗಲ್ಲ. ಆ ಸ್ಟ್ರೆಸ್ ಫ್ರೀ ಆಗಿಬಿಡುತ್ತೆ. ಆ ಜಿಯೋಪಥಿಕ್ ಸ್ಟ್ರೆಸ್ ಫ್ರೀ ಆಗುತ್ತೆ. ಯಾವಾಗ ಆ ನಾರ್ತ್ ಸೌತ್ ಅಲೈನ್ಮೆಂಟು
ಇಂಬ್ಯಾಲೆನ್ಸ್ ಆಗುತ್ತೆ, ಅದನ್ನು ಜಿಯೋಪೆಥಿಕ್ ಸ್ಟ್ರೆಸ್ ಅಂತಾರೆ, ವಿಚ್ ಈಸ್ ಎಗೇನ್ಸ್ಟ್ ದಿ ಮ್ಯಾಗ್ನೆಟಿಕ್ ಪಾಯಿಂಟ್ ಆಫ್ ದಿ ಅರ್ತ್ ಅಂತ ಕರಿತೀವಿ. ಈ ಒಂದು ಜಿಯೋಪೆಥಿಕ್ ಸ್ಟ್ರೆಸ್ಸು ಸಿವಿಲ್ ಅವರು ಯಾರ್ಯಾರು ಕನ್ಸ್ಟ್ರಕ್ಷನ್ ಇರ್ತಾರೆ ಸ್ವಲ್ಪ ಅದ್ರ ಬಗ್ಗೆ ಒಂದು ಅಭ್ಯಾಸ ಮಾಡಿದ್ರೆ ಮೋಸ್ಟ್ ಆಫ್ ದಿ ಬಿಲ್ಡಿಂಗ್ಸ್ ಫಸ್ಟ್ ಹೇಳ್ತೀನಿ ಕ್ರ್ಯಾಕ್ಸ್ ಬರಲ್ಲ. ನೀವು ಕ್ಯೂರಿಂಗ್ ಮಾಡಿದಿರೋ ಬಿಟ್ಟಿದಿರೋ ಅಲ್ಲ, ಜಿಯೋಪೆಥಿಕ್ ಸ್ಟ್ರೆಸ್ಸಿಂದ ಭಾಳಷ್ಟು ಬಿಲ್ಡಿಂಗು ಕ್ರ್ಯಾಕ್ಸ್ ಬರುತ್ತೆ. ಕ್ಯೂರಿಂಗ್ ಮಾಡಿಲ್ಲ ಅಂತಾರೆ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಸಮ್ ಕೈಂಡ್ ಆಫ್ ಎ ರಿಅಲೈನ್ಮೆಂಟ್. ಯಾಕಂದರೆ ಅರ್ತ್ ಒಂದು ಡೈರೆಕ್ಷನಲ್ಲಿ ಒಂದು ಮೋಷನಲ್ಲಿ ಇದೆ, ಅದ್ರ ಜೊತೆಗೆ ವಾಬ್ಲಿಂಗ್ ಎಫೆಕ್ಟ್ ಇದೆ, ವಿಚ್ ಈಸ್ ನೋನ್ ಆಸ್ ಪ್ರೆಸಿಷನ್ ಆಫ್ ಈಕ್ವಿನಾಕ್ಸ್ ಅಂತ ಕರಿತೀವಿ. ಅದ್ರ ಜೊತೆಗೆ ನಾರ್ತ್ ಆ್ಯಂಡ್ ಸೌತ್ ಡೈರೆಕ್ಷನ್ ಇದೆ, ಅದ್ರ ಜೊತೆಗೆ ದೇರ್ ಆರ್ ಸೀಸನ್ಸ್. ಈ ಮೂರೂ ಕೂಡ ಈ ಒಂದು ಭೂಮಿ ಮೇಲೆ ಈ ಬಿರುಕು ಬಿಡೋಕ್ಕೆ, ರೋಡ್ ಬಿರುಕು ಬಿಡೋಕ್ಕೆ ಸ್ವಲ್ಪ ಕಾರಣ ಆಗುತ್ತೆ. ಸೊ ಇದನ್ನು ಕರೆಕ್ಟ್ ಅಲೈನ್ಮೆಂಟ್ ಡಿಗ್ರೀಸಲ್ಲಿ ಮಾಡ್ಕೋಬೇಕು. ಸೊ ವಿಚ್ ಇಸ್ 360 ಡಿಗ್ರಿ. ಆ 360 ಡಿಗ್ರಿದು ರೈಟ್ ಸೈಡ್ ಅಲೈನ್ಮೆಂಟು 45 ಡಿಗ್ರಿಲಿ ಇರಬೇಕು, ಮಧ್ಯದ ಅಲೈನ್ಮೆಂಟು 90 ಡಿಗ್ರೀಸ್ ಇರಬೇಕು. ಇದು ಸ್ವಲ್ಪ ಟೆಕ್ನಿಕಲಿ ಸೌಂಡ್ ಮಾಡ್ಬೋದು, ಬಟ್ ಯಾರು ವಾಸ್ತು ಅವರೆಲ್ಲ ಮಾಡ್ತಾರೆ ಮತ್ತು ಪ್ಲಸ್ ಯಾರು ಇಂಜಿನಿಯರಿಂಗ್ ಕಲ್ತಿರ್ತಾರೆ ಅವ್ರಿಗೆ ಅರ್ಥ ಆಗುತ್ತೆ. 360 ಡಿಗ್ರಿ ಎಕ್ಸಾಕ್ಟ್ ಮೆಜರ್ಮೆಂಟ್ ತೊಗೊಂಡು ಪರ್ಫೆಕ್ಟ್ ಡಿಗ್ರಿ ನಾವು ಬಿಲ್ಡಿಂಗ್ನ ಕರೆಕ್ಟ್ ಲೈನಲ್ಲಿ ನಾವು ಅವಾಗೆಲ್ಲ ಇರ್ತಾರಲ್ಲ ಈ ಥರ ಒಂದು ಇದು ಮತ್ತು ಲೈನ್ ತೊಗೊಳ್ತಾರೆ. ಮುಂಚೆ ಎಲ್ಲ ದಾರ ಎಲ್ಲ ಕ್ಲೀನಾಗಿ ತೊಗೊಂಡು ಕಟ್ಟೋರು, ಒಂದೇ ಲೆವೆಲ್ ಬರುತ್ತಾ ಅಂತ ನೋಡೋರು. ಆ ಕಡೆ ಈ ಕಡೆ ಮಾಡಿದ್ರೆ ಜರ್ಕ್ ಆದಾಗ ಏನಾಗುತ್ತೆ, ದೇರ್ ಇಸ್ ಸ್ಲೈಟ್ ವೇರಿಯೇಷನ್ ಆದಾಗ ಅಲ್ಲಿ ಕ್ರ್ಯಾಕ್ಸು, ಏರ್ ಕ್ರ್ಯಾಕ್ಸು ಜಾಸ್ತಿ ಆಗುತ್ತೆ. ಸೊ ಇದು ಸ್ವಲ್ಪ ಜಿಯೋಪೆಥಿಕ್ ಸ್ಟ್ರೆಸ್ಸಲ್ಲಿ ಗೊತ್ತಾಗುತ್ತೆ. ಯಾರ್ದಾದ್ರು ನಿಮ್ಮ ಬಿಲ್ಡಿಂಗ್ ಒಂಚೂರು ಎಲ್ಲಾದರೂ ಕಟ್ಟಿದ ಮನೆ ಸೂನ್ ದೇರ್ ಆರ್ ಸಮ್ ಕ್ರ್ಯಾಕ್ಸ್ ಅಂದರೆ ದೇರ್ ಇಸ್ ಜಿಯೋಪೆಥಿಕ್ ಸ್ಟ್ರೆಸ್ ಅಂತ ಕರಿತೀವಿ. ಈ ಜಿಯೋಪೆಥಿಕ್ ಸ್ಟ್ರೆಸ್ನ ಕರೆಕ್ಷನ್ ಮಾಡೋದು ಬಹಳನೇ ಕಷ್ಟ. ಒಂದು ಡೈರೆಕ್ಷನ್ ಆಫ್ ದಿ ಹೌಸ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಡೈರೆಕ್ಷನ್ ಆಫ್ ದಿ ಹೌಸ್ ಇಲ್ಲ ಅಂದ್ರೇ ಅದು ನಿಮ್ಮ ಜಿಯೋಪೆಥಿಕ್ ಸ್ಟ್ರೆಸ್ ಡೈರೆಕ್ಟ್ ಹಿಟ್ ಆಗುತ್ತೆ. ಸೊ ಸಾಕಷ್ಟು ಬೇರೆ ಬೇರೆ ಒಂದು ಸಮಸ್ಯೆ ಮನೆಗೆ ಏರ್ಪಾಟಾಗುತ್ತೆ. ಇಟ್ ಮೈಟ್ ನಾಟ್ ಬಿ ಆಲ್ವೇಸ್ ಮನಿ, ದೇರ್ ಮೈಟ್ ಬಿ ಅನ್ಹ್ಯಾಪಿನೆಸ್. ಯಾರೂ ಬರದೇ ಇರ್ಬೋದು, ಎಲ್ಲ ಇದೆ ಯಾರೂ ಬರ್ತಾ ಇಲ್ಲ ಮನೆಗಿರ್ಬೋದು, ಅಥವಾ ಎಲ್ಲರೂ ಇದ್ದಾರೆ, ಎಲ್ಲ ಅವರು ಒಂದೊಂದು ದಿಕ್ಕಲ್ಲಿದ್ದಾರೆ. ಅದು ಮನೆ ಅಂತ ಅನ್ಸಲ್ಲ, ಒಂಥರ ಏನೋ ಹೋಟ್ಲ್ ಇದ್ದಂಗಿರುತ್ತೆ. ದೇರ್ ಇಸ್ ನೋ ಸಮ್ ಕೈಂಡ್ ಆಫ್ ಎ ಇಂಟಿಗ್ರೇಷನ್ ಅಂತ ಹೇಳ್ಬೋದು. ಇಂಟಿಗ್ರೇಷನೇ ಇಲ್ಲ, ಆಲ್ ಆರ್ ಡಿಸ್ಇಂಟಿಗ್ರೇಟೆಡ್ ಜಿಯೋಪೆಥಿಕ್ ಸ್ಟ್ರೆಸ್ಸಿಂದ. ಕೆಲವೊಮ್ಮೆ ಅದು ನಮ್ಮ ಪರ್ಫಾರ್ಮೆನ್ಸ್ ಮೇಲೆ ಹಿಟ್ ಆಗುತ್ತೆ. ಮೈಂಡ್ ಯಾವಾಗಲೂ ಒಂಥರ ಜಿಯೋಪೆಥಿಕ್ ಸ್ಟ್ರೆಸ್ಸಿಂದ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುತ್ತೆ. ಇದು ಕರೆಕ್ಷನ್ ಮಾಡೋದು ಇಟ್ಸ್ ನಾಟ್ ಎ ಈಸಿ ಟಾಸ್ಕ್. ತುಂಬ ಹೇಳ್ತಾರೆ, ಅಲ್ಲಿ ಇಲ್ಲಿ ಏನೇನೋ ವಾಸ್ತು ಕರೆಕ್ಷನ್ ಮಾಡ್ತಾರೆ, ಕನ್ನಡಿ ಹಾಕ್ತಾರೆ, ಅದೆಲ್ಲ ಹಾಕ್ತಾರೆ, ಅದರಿಂದ ವರ್ಕ್ ಆಗಲ್ಲ. ಮಿರರ್ ನಾವು ಜಾಸ್ತಿ ಹಾಕಿದಷ್ಟು ಏನಾಗುತ್ತೆ, ವಿ ಆರ್ ಆಕ್ಟಿವೇಟಿಂಗ್ ದಿ ಕೇತು ಎಲಿಮೆಂಟ್. ತುಂಬ ಜನ ಮಿರರ್ ಹಾಕಿ ಏನು ಮಾಡ್ತಾರೆ, ಕೇತು ಅವರ ಜಾತಕದಲ್ಲಿ ಏನಾದ್ರು ಕೇತು ಪಾಸಿಟಿವ್ ಇದ್ದರೆ ಅದು ತುಂಬ ಚೆನ್ನಾಗಾಗುತ್ತೆ. ಅವ್ರ ಜಾತಕದಲ್ಲಿ ಕೇತು ಏನಾದ್ರು 6ನೇ ಮನೆ 8ನೇ ಮನೆ 3, 6, 8, 12ರಲ್ಲಿದ್ದರೆ ಯೂಸಿಂಗ್ ಮೋರ್ ಮಿರರ್ಸ್ ಫಾರ್ ವಾಸ್ತು ಕರೆಕ್ಷನ್ ಅವ್ರ ಮನೆನೇ ಹಾಳು ಮಾಡಿಬಿಡುತ್ತೆ. ಕಂಪ್ಲೀಟಾಗಿ ಅದನ್ನು ಮಾಡಿಸಿ ಇನ್ನೂ ಅಧೋಗತಿಗೆ ಹೋಗ್ಬಿಡುತ್ತೆ. ಸೊ ದೇರ್ ಶುಡ್ ಬಿ ಎ ಬ್ಲೆಂಡ್ ಆಫ್ ಅಸ್ಟ್ರಾಲಜಿ ಆ್ಯಂಡ್ ವಾಸ್ತು. ಇದನ್ನು ಬಹಳ ಇಂಪಾರ್ಟೆಂಟ್. ಯಾರು ವಾಸ್ತು ತಜ್ಞರಿದ್ದಾರೆ ಅವ್ರು ಜ್ಯೋತಿಷ್ಯ ಕಲಿಲೇಬೇಕಾಗತ್ತೆ. ಯಾರು ಜ್ಯೋತಿಷ್ಯ ಕಲ್ತಿದ್ದಾರೋ ಅವ್ರು ವಾಸ್ತುನ ಅಳವಡಿಸ್ಕೋಬೇಕಾಗತ್ತೆ. ಸೊ ಈ ಜಿಯೋಪೆಥಿಕ್ ಸ್ಟ್ರೆಸ್ ಎಷ್ಟೋ ಜನ ಕೇಳಿರಲ್ಲ, ವಾಟ್ ಈಸ್ ಜಿಯೋಪೆಥಿಕ್ ಸ್ಟ್ರೆಸ್ ಅಂತೆಲ್ಲ. ಬಿಲ್ಡಿಂಗ್ ಕ್ರ್ಯಾಕ್ಸ್ ಬರೋದು, ಡಿಫ್ಲೆಕ್ಷನ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಮತ್ತು ಪಾಯ್ಸನ್ ಆರೋಸ್ ಬರ್ತಕ್ಕಂಥದ್ದು, ಡಿಗ್ರಿ ವೈಸ್ ವೇರಿಯೇಷನ್ ಇರೋದು. 22.5 ಡಿಗ್ರಿ ತೊಗೋಬೇಕು, 22.5 ಡಿಗ್ರಿ ಈ ರೀತಿ ಒಂದು ಕಾಂಬಿನೇಷನ್ ಬರ್ತಕ್ಕಂಥದ್ದು. 66.2 ಅಂತ ಬರುತ್ತೆ. ಸಾಕಷ್ಟು ಡಿಫ್ರೆಂಟ್ ಡಿಗ್ರೀಸ್ ಕಾಂಬಿನೇಷನ್. 60.5 ಡಿಗ್ರಿ ಇದೆಲ್ಲ ಪರ್ಫೆಕ್ಟ್ ಆ್ಯಂಗಲ್ ಡಿಗ್ರೀಸ್ ಅಂತ ನಾನು ಹೇಳ್ತೀನಿ. ಕೆಲವು ಡಿಗ್ರೀಸಲ್ಲಿ ಡಿಫ್ಲೆಕ್ಷನ್ ನಮಗೆ ಗೊತ್ತಾಗುತ್ತದು. ಯಾಕಂದರೆ 22.5 ಡಿಗ್ರಿ ನೀವು ಟೋಟಲ್ ಮಾಡಿದ್ರೆ 2 + 2 + 5 ವಿಚ್ ಈಸ್ 9 ಈಸ್ ಎ ಕರೆಕ್ಟ್ ಪರ್ಫೆಕ್ಟ್ ಆ್ಯಂಗಲ್ ಕಾಂಬಿನೇಷನ್ ಕೊಡ್ತಕ್ಕಂಥದ್ದು. ಸೊ ಇದೆಲ್ಲ ನಮ್ಮ ವಿಶೇಷವಾಗಿರ್ತಕ್ಕಂಥ ಅಡ್ವಾನ್ಸ್ ಲೆವೆಲ್ ವಾಸ್ತುಲಿ ಇದು ಬರ್ತಕ್ಕಂಥದ್ದು. ಸೊ ಅಷ್ಟು ಪರ್ಫೆಕ್ಟಾಗಿ ಬಿಲ್ಡಿಂಗ್ ಕಟ್ಟೋಕ್ಕೆ ಭಾಳ ಕಷ್ಟ. ವಾಸ್ತು 100% ಕಟ್ತೀವಿ, ಇಟ್ಸ್ ನಾಟ್ ಪಾಸಿಬಲ್. ಯಾಕಂದರೆ ನಾವು ಏನೋ ಒಂದು ಮೆಜರ್ಮೆಂಟ್ ಹಾಕ್ತೀವಿ, ಆ ಮೆಜರ್ಮೆಂಟ್ ಲೈನಲ್ಲಿ ಹೋಗಬೇಕು. ಯಾಕಂದರೆ ಇವನ್ ಎ ಸ್ಟ್ರೈಟ್ ಲೈನ್ ಡ್ರಾನ್ ವಿತ್ ಎ ಸ್ಕೇಲ್, ನಾವೇನಾದ್ರು ಒಂದು ಟೆಲಿಸ್ಕೋಪಲ್ಲಿ ನೋಡಿದ್ರೆ ಅದು ಜಿಗ್ಜ್ಯಾಕ್ ಇರುತ್ತೆ. ಯು ಕ್ಯಾನ್ ಹ್ಯಾವ್ ಎ ಟೆಲಿಸ್ಕೋಪ್ ಅಂಡ್ ಸಿ. ಒಂದು ಸ್ಟ್ರೈಟ್ ಲೈನ್ ಡ್ರಾನ್ ಇನ್ ಎ ಸ್ಕೇಲ್
ನಾವು ಒಂದು ಟೆಲಿಸ್ಕೋಪಲ್ಲಿ, ಮೈಕ್ರೋಸ್ಕೋಪಿಕ್ ಟೆಲಿಸ್ಕೋಪಲ್ಲಿ ಆ ಲೈನ್ ಪೂರ್ತಿ ನೋಡಿದ್ರೆ ಇಟ್ ವಿಲ್ ನಾಟ್ ಬಿ ಇನ್ ಎ ಸ್ಟ್ರೈಟ್ ಲೈನ್. ಆಲ್ ದಿ ಲೈನ್ಸ್ ಡಾಟೆಡ್ ವಿಲ್ ನಾಟ್ ಬಿ ಒನ್ ಸ್ಟ್ರೈಟ್ ಲೈನ್, ದೇರ್ ವಿಲ್ ಬಿ ಲಿಟ್ಲ್ ಬಿಟ್ ಕರ್ವೇಚರ್, ಅಷ್ಟು ಮೈನ್ಯೂಟ್. ಸೊ ಅಲ್ಲೂ ಕೂಡ ಜಿಯೋಪತಿಕ್ ಸ್ಟ್ರೆಸ್. ಸೊ 100% ವಾಸ್ತು ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ 100% ವಾಸ್ತು ಕಾಂಪ್ಲೇಂಟ್ ಅಂತ ಹೇಳ್ತಾರೆ. ಇಟ್ ಇಸ್ ನೆವರ್ ಪಾಸಿಬಲ್. ಮತ್ತು ಅರ್ತ್ ಬೇರೆ ಟಿಲ್ಟ್ ಆಗ್ತಾ ಇರುತ್ತೆ ಎವ್ರಿ 50 seconds. ಅರ್ತ್ ಇಸ್ ಟಿಲ್ಟಿಂಗ್ ಆನ್ ದಿ ಲೆಫ್ಟ್ ಹ್ಯಾಂಡ್ ಸೈಡ್. ಈಗ ಸದ್ಯಕ್ಕೆ ಧ್ರುವ ನಕ್ಷತ್ರ ವಿಚ್ ಇಸ್ ಪೊಲಾರಿಸ್ ಕಡೆ ಇದೆ, ಮುಂದೆ ವೇಗಾಗೆ ಶಿಫ್ಟ್ ಆಗ್ತಿದೆ. ವೇಗ ಅನ್ನೋ ನಕ್ಷತ್ರಕ್ಕೆ ಇಟ್ ಈಸ್ ಡ್ರಿಫ್ಟಿಂಗ್ ಟುವರ್ಡ್ಸ್ ದಟ್ ಸೈಡ್. ಇನ್ 26,000 years ಕಂಪ್ಲೀಟ್ಲಿ ಡ್ರಿಫ್ಟ್ ಆಗುತ್ತೆ. ದೆನ್ ಅಗೈನ್ ಇಟ್ ವಿಲ್ ಸ್ಟಾರ್ಟ್ ಡ್ರಿಫ್ಟಿಂಗ್ ಟು ದಿ ರೈಟ್ ಸೈಡ್. ಅಲ್ಲಿಂದ ನಿಮಗೆ ಅಭಿಜಿತ್ ನಕ್ಷತ್ರಕ್ಕೆ ಚೇಂಜ್ ಆಗುತ್ತೆ ಮುಂದೆ, ಎಲ್ಲಿ ವೇಗ ಇದೆಯೋದು. 26,000 years 26,000 years ಈ ಕಡೆ ಆ ಕಡೆ. ಇವತ್ತು ಧ್ರುವ ನಕ್ಷತ್ರಕ್ಕೆ ನಾವು ಪಾಯಿಂಟ್ ಮಾಡ್ಕೊಳ್ತೀವಿ, ನಾರ್ತ್ ಪೋಲ್ ಸ್ಟಾರ್ ಅಂತ ಹೇಳ್ತೀವಿ. ದಿ ನಾರ್ತ್ ಪೋಲ್ ಸ್ಟಾರ್ ವಿಲ್ ನಾಟ್ ಬಿ ದಿ ನಾರ್ತ್ ಪೋಲ್ ಸ್ಟಾರ್ ಆಫ್ಟರ್ 26,000 years, ಅಂದರೆ 26,000 ವರ್ಷ ಆದಮೇಲೆ ಅದು ಇರೋದಿಲ್ಲ. ಸೊ ಇದೆಲ್ಲವೂ ನೋಡಿದಾಗ ನಾವೇನಾಗುತ್ತೆ, ಎಕ್ಸಾಕ್ಟ್ ಜಿಯೋಪತಿಕ್ ಸ್ಟ್ರೆಸ್ ನಾವು ಮಾಡೋಕ್ಕಾಗೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾವು ಒಳಗಡೆ ಇರ್ತಕ್ಕಂಥ ಎನರ್ಜೀಸ್ನ ಜಾಸ್ತಿ ಮಾಡಬೇಕು. ಸೊ ಒಂದೇ ದಿವಸದಲ್ಲಿ ನಾನು ಏನೇನು ಎನರ್ಜಿ, ಯಾವ ದಿಕ್ಕಲ್ಲಿ ಎನರ್ಜಿ, ಏನೇನು ಮಾಡಬೇಕು ಅನ್ನೋದು ಸ್ವಲ್ಪ ಒಂದೇ ದಿವಸದಲ್ಲಿ ಹೇಳೋದು ಕಷ್ಟ. ಸೊ ಆಲ್ರೆಡಿ ಮಾಡಿಬಿಟ್ಟಿದ್ದೀವಿ, ವಿ ಆಲ್ರೆಡಿ ಡನ್ ಇಟ್, ಡೈರೆಕ್ಷನ್ಸ್ ಹಾಕ್ಕೊಂಡಿದ್ದೀವಿ. ಸಾಮಾನ್ಯ ಜನರ ಒಂದು ಮೈಂಡ್ಸೆಟ್ಟಲ್ಲಿ ಏನಿದೆ ಅಂದರೆ, ಈಸ್ಟ್ ಒಳ್ಳೆಯದು, ಇದು ಒಂದು ಸೂರ್ಯನ ಬಾಗಿಲು ಒಳ್ಳೆಯದು, ಮತ್ತು ಮುಳುಗೋ ಬಾಗಿಲು ಕೆಟ್ಟದ್ದು. ರಾಂಗ್. ಮುಳುಗೋ ಬಾಗಿಲಲ್ಲೂ ಕೂಡ ಕೋಟ್ಯಾಧಿಪತಿ ಇದ್ದಾರೆ. ಸೊ ಏನೂ ಇಲ್ಲದೆ ಸಣ್ಣ ಪುಟ್ಟ ಜೀವನ ಮಾಡ್ಕೊಂಡಿರ್ತಕ್ಕಂಥವ್ರು ಪೂರ್ವದ ಬಾಗಿಲಲ್ಲಿದ್ದಾರೆ. ಈ ಒಂದು ತಲೆನ ಸ್ವಲ್ಪದಿಂದ ತೆಗೆದಾಕಬೇಕು. ಫಸ್ಟ್ ಇದನ್ನು ತಲೆಯಿಂದ ತೆಗೆದಾಕಬೇಕು. ನಾವು ಪೂರ್ವದ ಬಾಗಿಲೇ ಹೋದರೆ ಒಳ್ಳೇದಾಗತ್ತೇನೋ. ನಿಮ್ಮ ಜಾತಕದಲ್ಲಿ ಕೆಲವೊಂದು ಲಗ್ನಕ್ಕೆ ವೆಸ್ಟ್ ಬಹಳ ಪವರ್ಫುಲ್ ಆಗಿರುತ್ತೆ. ಅದಕ್ಕೆ ತೋರಿಸ್ಕೊಂಡು ಯಾವ ದಿಕ್ಕು ಒಳ್ಳೆಯದು, 4ನೇ ಮನೆ 11ನೇ ಮನೆ ದಿಕ್ಕು ಹೋಗಿ, ನಿಮ್ಮ ಲಗ್ನದಿಂದ 4ನೇ ಮನೆ ಯಾವ ದಿಕ್ಕು, 11ನೇ ಮನೆ ಯಾವ ದಿಕ್ಕು, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವನ್ ಇಫ್ ಇಟ್ ಇಸ್ ಸೌತ್, ನೋ ಪ್ರಾಬ್ಲಮ್. ನಿಮ್ಮ ಜೀವನ. ನಾವು ದಕ್ಷಿಣಕ್ಕೆ ಹೋದ್ವಿ ಹಾಳಾದ್ವಿ, ನೋ, ದಕ್ಷಿಣಕ್ಕೆ ಹೋಗ್ಬಿಟ್ಟು ಒಂದ್ಸತಿ ಎಲ್ಲ ಮನೆಯೂ ನೋಡ್ಕೊಂಬನ್ನಿ. ದಕ್ಷಿಣದಲ್ಲಿರ್ತಕ್ಕಂಥದ್ದು ಎಲ್ಲ ಕಡೆ ನೋಡ್ಕೊಂಬನ್ನಿ. ಹಾಗೆ ಈಸ್ಟಲ್ಲಿರೋದು ನೋಡಿ, ಈಸ್ಟಲ್ಲಿರೋರು ಭಾಳಷ್ಟು ಕಷ್ಟಪಡೋರು ಇದ್ದಾರೆ. ಸೊ ದಟ್ ಈಸ್ ನಾಟ್ ದಟ್ ಸೌತಲ್ಲಿರೋರೆಲ್ಲ ಕಷ್ಟಪಡ್ತಾರೆ ಮತ್ತು ಪಶ್ಚಿಮದಲ್ಲಿರೋರೆಲ್ಲ ಕಷ್ಟಪಡ್ತಾರೆ. ಇನ್ನು ಉದ್ಧಾರ ಆಗ್ತಾರೋರೆಲ್ಲ ಈ ಪೂರ್ವ ಮತ್ತು ಉತ್ತರ. ಅದನ್ನು ಫಸ್ಟು ಜನತೆ ತಲೆಯಿಂದ ತೆಗೆದಾಕಬೇಕು. ಅದು ಸಾಧ್ಯ ಇಲ್ಲ, ಯಾಕಂದರೆ ಜನ ಮರಳೋ ಜಾತ್ರೆ ಮರಳೋ. ಏನಾದ್ರು ತೊಂದರೆ ಆಗ್ಬಿಟ್ರೆ ಮುಳುಗೋ ಬಾಕ್ಲಲ್ಲಿದ್ದಾರೆ, ಮುಳುಗೋ ಬಾಕ್ಲಲ್ಲಿದ್ದಾರೆ, ಮುಳುಗೋ ಬಾಕ್ಲಲ್ಲಿದ್ದಾರೋ ಅಥವಾ ಇಲ್ಲಿ ಸೂರ್ಯ ಎದೊಳೋ ಬಾಕ್ಲಲ್ಲಿದ್ದಾರೋ. ಜಾತಕ ಫಸ್ಟ್ ಕರೆಕ್ಟಾಗಿರಬೇಕು. ಜಾತಕದ ಅನುಗುಣವಾಗಿ ವಾಸ್ತುಶಾಸ್ತ್ರನ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಸೊ ಮೊಟ್ಟ ಮೊದಲದಾಗಿ ಯಾವ ಒಂದು ಡೈರೆಕ್ಷನಲ್ಲಿ ಡೋರ್ ಇರಲೇಬಾರ್ದು, ಫಸ್ಟ್ ಅದನ್ನು ನೋಡ್ಕೊಂಬರೋಣ. ಈ ಸೈಡಲ್ಲಿ ಏನಾದ್ರು ಡೋರ್ ಇದ್ದರೆ ಫಸ್ಟೇ ಅದು ವಾಸ್ತು ಹೊಟ್ಟೋಯ್ತದು. ದೇರ್ ಇಸ್ ನೋ ಎಫೆಕ್ಟ್, ನಿಲ್ ಎಫೆಕ್ಟ್. ವಿ ಆರ್ ನಾಟ್ ಇನ್ ಎನಿ ವೈಬ್ರೇಷನ್. ಆ ಒಂದು ಮೊದಲ ಪಿಕ್ಚರ್ ನೋಡ್ಕೊಂಬರೋಣ ಬನ್ನಿ. ಫಸ್ಟ್ ಪಿಕ್ಚರ್ ನೋಡಿ. ಆ ಕಡೆ ನಾರ್ತ್ ವೆಸ್ಟ್ ಅಂದರೆ ನಾರ್ತ್ ಕಡೆ ಡೋರ್ ಇಟ್ಬಿಡ್ತಾರೆ, ವೆಸ್ಟ್ ಕಡೆ ಡೋರ್ ಇದು ರೋಡ್ ತೊಗೊಂಡಿರ್ತಾರೆ. ಮೊದಲ ಲೆಫ್ಟ್ ಸೈಡ್ ಮೇಲೆ ನೋಡಿ, ಕ್ಲೀನಾಗಿ ಅರ್ಥ ಹೇಳ್ತೀನಿ. ಸಡನ್ನಾಗಿ ಕೆಲವ್ರು ಏನು ಮಾಡ್ತಾರೆ, ಪಶ್ಚಿಮದಲ್ಲಿ ನಾನು ರೋಡ್ ತೊಗೊಂಡಿದ್ದೀನಿ, ಪಶ್ಚಿಮ ಬಾಕ್ಲು ಹಾಕಿದ್ರೆ ಮುಳುಗೋ ಬಾಕ್ಲು ಅಂತ ಹೇಳಿ 4-5 ಜನ ತಲೆ ಕೆಡಿಸ್ತಾರೆ. ನಿಮ್ಮನ್ನು ಹಾಳು ಮಾಡೋಕ್ಕೆ ತಲೆ ಕೆಡಿಸಿ ಆಮೇಲೆ ನಾವು ಉತ್ತರದ ಡೋರ್ ಇಟ್ಟಿದ್ದೀವಿ ಅಂತ ಹೇಳಿ ಆ ವೆಸ್ಟಲ್ಲಿರ್ತಕ್ಕಂಥ ರೋಡ್ಗೆ ಉತ್ತರದಲ್ಲಿ ಡೋರ್ ಇಡ್ತಾರೆ. ಇದು ಫಸ್ಟು ಮನೆ ಮಾರ್ಕೊಳ್ಳೋಕ್ಕೆ ಅಥವಾ ವೈವಾಹಿಕ ಜೀವನ ಹದಗೆಡಕ್ಕೆ ಇದು ಮೊದಲನೇ ಸ್ಟೆಪ್ಪು. ನಾರ್ತಲ್ಲಿ ಇಡಬಾರ್ದು. ಕೆಲವ್ರನ್ನ ಏನು ಮಾಡ್ತಾರೆ, ಬಲವಂತವಾಗಿ ನಾರ್ತ್ ಇಡಿಸ್ಬಿಡ್ತಾರೆ. ಅದು ಅರ್ಧ ಭಾಗದವರೆಗೂ ಹೋಗ್ಬೋದು. ನಾವು ಅಲ್ಲಿ ಇಟ್ಟು ಆ ಮನೆನ ಹಾಳು ಮಾಡ್ಕೋತಾರೆ. ನೆಮ್ಮದಿ ಇರಲ್ಲ, ಜಗಳಗಳಾಗ್ತಾ ಇರುತ್ತೆ, ವೈವಾಹಿಕ ಸುಖ ಇರಲ್ಲ, ಎಲ್ಲವೂ ಕಳ್ಕೊತಾರದು. ದಿಸ್ ಇಸ್ ದಿ ಲಾಸ್ ಮೇಕಿಂಗ್ ಹೌಸ್ ಅಂತ ಫಸ್ಟ್ ಹೇಳ್ತೀನಿ. ಯಾಕಂದರೆ ಕುಬೇರನ ಸ್ಥಾನನ ಎಡಭಾಗದಲ್ಲಿ ಬರುತ್ತೆ, ಕುಬೇರನ ಸ್ಥಾನ ನಾರ್ತ್ ಎಡಭಾಗದಲ್ಲಿ ಬರುತ್ತೆ. ಸೊ ಈ ವೆಸ್ಟ್ ಆಗಿ ಇರ್ತಕ್ಕಂಥ ರೋಡು, ಯಾವುದೇ ರೋಡ್ ಇದ್ರೂ ಕೂಡ ಆ ರೆಡ್ ಕಲರ್ ಮಾರ್ಕ್ ಡೋರು ವರ್ಜಿತ. ಸೊ ಅವ್ರದ್ದು ಏನಾರು ಹಾರೋಸ್ಕೋಪ್ ಭಾಳ ಸ್ಟ್ರಾಂಗ್ ಇದ್ದರೆ ಅದು ನಡ್ಕೊಂಡು ಹೋಗುತ್ತೆ. ಹಾರೋಸ್ಕೋಪ್ ವೀಕ್ ಆಗೋಯ್ತು, ಇದು ಸೂಪರ್ ಸೀಡ್ ಆಗಿಬಿಡುತ್ತೆ. ಏನೋ ಸ್ಟ್ರೆಂತ್ ಆಫ್ ದೇರ್ ಹಾರೋಸ್ಕೋಪ್ ಸ್ಟ್ರೆಂತ್ ಹೇಗೆ ಬರುತ್ತೆ, ನಮ್ಮ ಪೂರ್ವಜನ್ಮದ ಕರ್ಮದಿಂದ ಬರುತ್ತೆ. ಪೂರ್ವಜನ್ಮದ ಕರ್ಮ ಸ್ವಲ್ಪ ಸ್ಟ್ರಾಂಗ್ ಇದ್ದರೆ ಇದು ಹೇಗೋ ಹಾಗೂ ಹೀಗೂ ನಡೀತಾ ಇರುತ್ತೆ, ಕಷ್ಟಗಳು ಬರ್ತಾ ಇರುತ್ತೆ. ಬಟ್ ಆದರೆ ತಡ್ಕೊಂಡು ಕೂತ್ಕೊಳ್ಳುತ್ತಿದ್ದು. ಆದರೆ ಬಹಳ ಕಷ್ಟ ಇದು. ಎಲ್ಲೋ ಒಂದು ಸತಿ ಲಾಂಗ್ ಟರ್ಮಲ್ಲಿ ಇದು ಕೊಡಲ್ಲ.
ಸ್ವಲ್ಪ ಮೇಲ್ ಜನ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಮೇಲ್ ಪೀಪಲ್ಗೆ. ಮತ್ತು ಸಂಬಂಧಿಕರು ಬರಲ್ಲ, ಯಾಕಂದರೆ ನಾರ್ತ್ ವೆಸ್ಟ್ ಇಸ್ ದಿ ಡೈರೆಕ್ಷನ್ ಫಾರ್ ದಿ ಸಂಬಂಧಿಕರು ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಯಾವ ಫ್ರೆಂಡ್ಸು ಆಗಿ ಬರಲ್ಲ ಇಲ್ಲಿ ಈ ಡೈರೆಕ್ಷನ್ ಇಟ್ಟರೆ. ಒಬ್ಬರು ನೊಣನೂ ಬಂದು ನಮ್ಗೆ ಸಹಾಯ ಮಾಡಲ್ಲ ಅಂತಾರಲ್ಲ, ಸತ್ತು ಬಿದ್ದಿದ್ರು ಯಾರೂ ಬರಲ್ಲ ಅಂತಾರಲ್ಲ, ಈ ಡೈರೆಕ್ಷನ್. ದಿಸ್ ಡೈರೆಕ್ಷನ್ ಈಸ್ ದಿ ಎಂಟ್ರಿ ಫಾರ್ ದಿ ಯಮನ ಎಂಟ್ರಿ ಅಂತಲೇ ನಾನು ಸಜೆಸ್ಟ್ ಮಾಡ್ತೀನಿ. ಇದು ಸೌತ್ ಅಲ್ಲ, ಇದು ಯಮನ ಎಂಟ್ರಿ. ಇದು ಎಂಟ್ರಿ ಎಕ್ಸಿಟ್ ಅದೇ ಆಪೋಸಿಟಲ್ಲಿ ಸೌತ್ ಕಾರ್ನರ್ ಎಕ್ಸಿಟ್ ಕೊಟ್ಟಿದ್ದೀನಿ ನೋಡಿ, ಯಮನ ಎಂಟ್ರಿ ಆ ಕಡೆ ಸೈಡು. ಆ ಯಮನ ದಿಕ್ಕಲ್ಲಿ ಡೋರ್ ಇಟ್ಬಿಡ್ತಾರೆ. ವೆರಿ ವೆರಿ ಡಿಫಿಕಲ್ಟ್. ನಾನು ಕೊಡ್ತಕ್ಕಂಥ ಸೈನ್ಸು ಬಹಳ ಡಿಫ್ರೆಂಟ್ ಆಗಿರುತ್ತೆ. ಏನೇನೋ ವಾಸ್ತು ಹೇಳ್ತಾರೆ, ಅದು ಕಿಟಕಿ, ಈ ಕಿಟಕಿ, ಆ ಕಿಟಕಿ. ಮೇನ್ ಡೋರೇ ಸರಿ ಇಲ್ಲ ಅಂದರೆ ಕಿಟಕಿ ಇಟ್ಕೊಂಡು ಕಿಟಕಿ ತಕ್ಕೊಂಡು ನಾವು ಹಾರ್ಕೊಂಡು ಹೋಗ್ಬೇಕಾಗತ್ತೆ ಬೇರೆ ಕಡೆ. ಸೊ ಸಿಂಪಲ್ ವಾಸ್ತು ಫಸ್ಟ್ ತಿಳ್ಕೊಳ್ಳಿ, ಜಿಯೋಪೆಥಿಕ್ ಸ್ಟ್ರೆಸ್ ತಿಳ್ಕೊಳ್ಳಿ, ಮತ್ತು ಈಗ ಮೇನ್ ಡೋರ್ ಇಟ್ಕೊಳ್ಳಿ. ಇದೊಂದು ಇಂಪಾರ್ಟೆಂಟ್. ಕೆಲವೊಂದು ಸತಿ ಈ ಕಡೆ ಬಲಗಡೆಗೆ ಬರೋಣ. ಈಸ್ಟಲ್ಲಿ ರೋಡ್ ಇರಲ್ಲ, ಸೌತ್ ದಕ್ಷಿಣದಲ್ಲಿ ಒಂದು ರೋಡ್ ಇರ್ತಕ್ಕಂಥದ್ದು. ದಕ್ಷಿಣಕ್ಕೆ ಏನು ಮಾಡ್ತಾರೆ, ದಕ್ಷಿಣಕ್ಕೇನಾದರೂ ನಾವು ಇಟ್ಬಿಟ್ರೆ ಯಾರೋ ಅಯ್ಯೋ ಯಮನ ದಿಕ್ಕಿಗೆ ಇಟ್ಬಿಟ್ರಲ್ಲಪ್ಪ ಅಂತ ತಲೆ ಚೆಚ್ಕೋತಾರೆ. ಅದು ಪೂರ್ವಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ದಕ್ಷಿಣದಲ್ಲಿರ್ತಕ್ಕಂಥ ರೋಡು, ಸೌತ್ ಅಂತ ಬರೆದಿದ್ದೀವಲ್ಲ ಆ ರೋಡ್ಗೇನಾದರೂ ಬಂದಿದ್ದಲ್ಲಿ ಆ ಮೂಲೆಯಲ್ಲಿಡಬೇಕು. ಆ ಸೌತ್ ಮೂಲೆಯಲ್ಲಿಡಬೇಕು. ಅದು ಬಿಟ್ಬಿಟ್ಟು ಆ ಕಡೆ ತಿರುಗಿಸ್ಬಿಡ್ತಾರೆ. ಓ, ಸೂರ್ಯನ ಹುಟ್ಟತಕ್ಕಂಥ ದಿಕ್ಕು ನಮಗೆ ಇದಾಗತ್ತೆ ಅಂತ. ಈ ದಿಕ್ಕಲ್ಲಿಟ್ಟರೆ ಬರೀ ಆಪರೇಷನ್ಸ್ ಅಂಡ್ ಆಕ್ಸಿಡೆಂಟ್ಸ್ ಕಾಂಬಿನೇಷನ್. ಇದು ಹೆವಿ ಆಕ್ಸಿಡೆಂಟ್ಸ್. ಮತ್ತು ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ, ಗೋರ್ ತಿರುಪತಿ ರೆಡ್ಡಿ ಬರೆದಿದ್ದಾರೆ, ಮಗನ ಕಳ್ಕೊಳ್ತಕ್ಕಂಥದ್ದೊಂದು, ಮಗ ದೂರ ಆಗ್ತಕ್ಕಂಥದ್ದು. ದಿಸ್ ಈಸ್ ನಾಟ್ ಎ ಗುಡ್ ಕಾಂಬಿನೇಷನ್. ಯಾರ್ಯಾರು ಈ ಕಡೆ ಡೋರ್ ಇಟ್ಕೊಂಡಿದ್ದಾರೆ, ಸೌತಲ್ಲಿ ರೋಡ್ ಇದೆ, ಈಸ್ಟಲ್ಲಿ ಡೋರ್ ಇಟ್ಕೊಂಡಿದ್ದಾರೆ, ದಿ ಸನ್ ವಿಲ್ ನಾಟ್ ಪ್ರಾಸ್ಪರ್ ಆರ್ ಸನ್ ವಿಲ್ ಡೈ ಆರ್ ಸನ್ ವಿಲ್ ಆಲ್ವೇಸ್ ಬಿ ಅವೇ ಫ್ರಮ್ ಹೋಮ್. ಪುತ್ರನ ಅಥವಾ ಪುತ್ರಿಯ ಸೌಖ್ಯ ಇರೋದಿಲ್ಲ. ಇದನ್ನು ಮೈಂಡ್ ಇಟ್ಕೊಳ್ಳಿ. ರೆಡ್ ಹಾಕಿದ್ದೀನಲ್ಲ ಬಲಗಡೆ, ಅದು ರೋಡ್ ಅಂತ ಕೊಟ್ಟಿದ್ದೀನಿ, ಅದನ್ನು ಡೋರ್ ಅಂತ ಮಾಡ್ಕೊಳ್ಳಿ. ರೋಡ್ ಅಂತ ಹಾಕಿರೋದನ್ನ ಡೋರ್ ಅಂತ ಮಾಡ್ಕೊಳ್ಳಿ. ಆ ದಿಕ್ಕಲ್ಲಿ ನಾವು ನಡ್ಕೊಂಡು ಆಚೆ ಹೋಗೋದು, ಬಟ್ ಅದನ್ನು ಹಂಗೆ ಹೋಗೋದಿಲ್ಲ, ಈ ಕಡೆ ಟರ್ನ್ ಆಗ್ತೀವಿ. ದಿಸ್ ಈಸ್ ಆಲ್ಸೋ ವೆರಿ ವೆರಿ ಬ್ಯಾಡ್. ಈ ಒಂದು ಲೆಫ್ಟ್ ಸೈಡ್ ಬಂದಾಗ ಪಶ್ಚಿಮದ ಕೊನೆಗೆ ಬರ್ತಕ್ಕಂಥ ಸೌತ್ ವೆಸ್ಟ್, ಎರಡೂ ಸೈಡು ಯಾವುದೇ ಡೋರ್ ಬರಬಾರ್ದು. ಅದು ಮೇನ್ ಡೋರ್ ಆಗಿರಲಿ ಅಥವಾ ಯಾವುದು ಟಾಯ್ಲೆಟ್ ಡೋರ್ ಆಗಿರಲಿ, ಆಚೆ ಕಡೆ ಏನಂತಾರೆ ಈ ಒಂದು ಸರ್ವೆ ಡೋರ್ ಅಂತಾರೋ ಅಥವಾ ಯುಟಿಲಿಟಿ ಡೋರ್ ಅಂತ ತಗೊಳ್ಳಿ. ಯುಟಿಲಿಟಿ ಡೋರ್ ವೆರಿ ವೆರಿ ಬ್ಯಾಡ್. ಮೊದಲ ಎರಡು ವಿಚಾರ ನಾನು ಹೇಳ್ತೀನಲ್ಲ, ಅದನ್ನು ಸ್ವಯಂಕೃತ ದೋಷ ನೀವೇ ತರಿಸ್ಕೊಳ್ಳೋದು. ಇದು 100% ರಾಂಗ್. ಮೊದಲಿರ್ತಕ್ಕಂಥದ್ದು ವೆಸ್ಟ್ ರೋಡ್ ಇರುತ್ತೆ, ನೀವು ಡೋರ್ನ ವೆಸ್ಟ್ ಸೈಡ್ ಇಡಿ, ಒಳ್ಳೇದಾಗತ್ತೆ. ನಾರ್ತ್ ಇಟ್ಬೇಕು ಅಂದರೆ ನಾರ್ತ್ ಈಸ್ಟ್ ಹೋಗಿ ಮೂಲೆಗಿಡಿ, ಒಳ್ಳೇದಾಗತ್ತೆ. ಈ ಕಡೆ ಸೈಡ್ ಏನಾದ್ರು ಹತ್ರಕ್ಕೆ ಇಟ್ಬಿಟ್ರೋ ಅದು ಹೋಯ್ತದು. ವೆರಿ ವೆರಿ ಡಿಫಿಕಲ್ಟ್. ಫ್ಯಾಮಿಲಿ ಫುಲ್ ಕಂಪ್ಲೀಟ್ ಝೀರೋ ಆಗಿಬಿಡುತ್ತೆ. ಫೈನಾನ್ಸ್ ಝೀರೋ ಆಗಿಬಿಡುತ್ತೆ. ಏನೂ ಮಾಡೋಕ್ಕಾಗಲ್ಲ. ಈ ಕಡೆ ಕಾರ್ನರ್ ಬಂದಾಗ ದಕ್ಷಿಣದಲ್ಲಿ ಏನೋ ಸೈಟ್ ಸಿಕ್ತು, ಕಮ್ಮಿ ರೇಟ್ ಸಿಕ್ತು, ಅಥವಾ ಸಿಕ್ಕಿದ್ದೊಂದು ಏನೋ ಕಮ್ಮಿ ರೇಟ್ ತಗೊಂಡ್ಬಿಟ್ವಿ, ಓಕೆ. ಅದನ್ನು ಪೂರ್ವಕ್ಕೆ ಇಡೋಣ ಅಂದ್ಬಿಟ್ಟು ಆ ಡೋರ್ನ ಆ ಕಡೆ ಸೈಡ್ ತಿರುಗಿಸ್ತಾರೆ. ಇದು ಒಂದು ಸ್ವಂತ ಬುದ್ಧಿ ಯೂಸ್ ಮಾಡ್ಬಿಟ್ಟು ಇಟ್ಬಿಡ್ತಾರೆ. ಅಯ್ಯೋ ಈಸ್ಟ್ ಸೈಡ್ ಇಟ್ಬಿಟ್ರೆ ಸಾಕು ಅಂತ. ಇನ್ನೊಬ್ಬರ ಮನೆ ಗೋಡೆಗೆ ಇಡ್ತಾರದು, ಇನ್ನೊಬ್ಬರ ಮನೆ ನಿರುತಿ. ಯೋಚನೆ ಮಾಡಿ, ಪಕ್ಕದ್ದೇನಾದ್ರು ಸೈಟ್ ಇದ್ದರೆ ನಿರುತಿ. ಆ ಒಂದು ಏನಂತಾರೆ, ರಾಕ್ಷಸನ ದಿಕ್ಕಿಗೆ ಇವ್ರು ಇಟ್ಟಿರ್ತಕ್ಕಂಥದ್ದು. ರಾಕ್ಷಸನ ದಿಕ್ಕಿಗೆ ಇಟ್ಟಿದ್ದಾರೆ. ಅದು ರಾಕ್ಷಸನ ದಿಕ್ಕದು. ಸೌತ್ ಈಸ್ಟ್ ಅಂತಿದೆಯಲ್ಲ, ಪಕ್ಕದ ಮನೆಗೆ ಅದು ರಾಕ್ಷಸನ ದಿಕ್ಕಾಗತ್ತೆ. ಆಮೇಲೆ ನಾರ್ತ್ ವೆಸ್ಟ್ ಇದೆಯಲ್ಲ, ಆ ಒಂದು ಕಾರ್ನರ್ ಕೂಡ ಮುಂದಿನ ಸೈಟ್ ಏನಾದ್ರು ಇದ್ರೆ ಬೇಕಾದ್ರೆ ಯೋಚನೆ ಮಾಡಿ. ಮುಂದಿನ ಸೈಟ್ ಇದ್ರೆ ಅದೂ ನಿರುತಿನೇ ಬರುತ್ತೆ. ಎರಡು ಕಡೆ ನಿರುತಿ ಫೇಸ್ ಆಗುತ್ತೆ. ನೈಋತ್ಯ ಅಂತಾರಲ್ಲ, ನಿರುತಿ ಎಂಬ ರಾಕ್ಷಸನ್ ಫೇಸ್ ಆಗುತ್ತೆ. ಇಟ್ ಶುಡ್ ನೆವರ್ ಫೇಸ್ ನಿರುತಿ. ಆಲ್ ದಿ ನೆಗೆಟಿವ್ ಎನರ್ಜೀಸ್ ಆಫ್ ದಿ ಪಕ್ಕದ ಮನೆ ನಿಮ್ಗೆ ಎಂಟ್ರ್ ಆಗಿ ಅವ್ರು ಪ್ರಾಸ್ಪರ್ ಆಗ್ತಾರೆ. ಬೇಕಾದ್ರೆ ನೋಡಿ, ಡೆಫಿನೆಟ್ಲಿ ಪಕ್ಕದ ಮನೆಯವರು ಪ್ರಾಸ್ಪರ್ ಆಗಿಬಿಟ್ಟಿರ್ತಾರೆ ಈ ಡೈರೆಕ್ಷನ್ ಇಟ್ಟವರು. ಪಕ್ಕದ ಮನೆಯವರು ಮನೆಯಿಂದ ಮನೆ ತಗೊಳ್ತಾರೆ, ಕಾರ್ ಮೇಲೆ ಕಾರ್ ತಗೊಂಡ್ಬಿಡ್ತಾರೆ. ನಿಮ್ಮ ಒಂದು ಎಲ್ಲ ಎನರ್ಜಿ ಅವ್ರು ಸ್ವ್ಯಾಪ್ ಮಾಡ್ಕೊಳ್ತಾರೆ, ಅವ್ರ ನೆಗೆಟಿವ್ ಎನರ್ಜಿ ಆ ಮುಖಾಂತರ ಬರುತ್ತೆ. ದಿಸ್ ಆರ್ ಆಲ್ ದಿ ಅನ್ಫೋರ್ಸೀನ್ ಡೈರೆಕ್ಷನ್ಸ್ ಅಂತ ಹೇಳ್ತೀವಿ. ಮತ್ತು ಇಲ್ಲಿ ಬಂದಿರತಕ್ಕಂಥ ಒಂದು ಡೈರೆಕ್ಷನ್ ನಾವು ಡೋರ್ ಇಟ್ಟಾಗ ಈ ಕಡೆ ಎಕ್ಸಿಟ್ ಇರಬಾರ್ದು. ಯಾಕಂದರೆ ನಿರುತಿ ಹೋಗಬಾರ್ದು ಆಚೆ, ಅದು ಅಲ್ಲೇ ಇರಬೇಕು. ಅದೇನಾಗುತ್ತೆ, ನೆಗೆಟಿವ್ ಎನರ್ಜೀಸ್ ಬರೀ ಕಿಟಕಿಯಿಂದ ಹೋಗ್ಬೇಕು ಆ ಕಡೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸೌತ್ ವೆಸ್ಟ್ ಕಾರ್ನಲ್ಲಿ ಕಿಟಕಿಗಳಿಡ್ತಾರೆ. ಲೆಫ್ಟಲ್ಲಿ ಒಂದು ಕಿಟಕಿ, ರೈಟಲ್ಲಿ ಯೂಶಲಿ ಆ ದಕ್ಷಿಣ ಭಾಗದಲ್ಲಿ ಯಾವುದೇ ಕಿಟಕಿ ಬರೋಂಗಿಲ್ಲ. ಅದು
ಆ ಬಂದಿರತಕ್ಕಂಥ ಒಂದು ಸೌತ್ ವೆಸ್ಟ್ ಈ ಕಡೆ ಕೆಳಗಡೆ ಇರ್ತಕ್ಕಂಥ ಸೌತ್ ವೆಸ್ಟ್ ಸೌತಲ್ಲಿ ಯಾವುದು ಕಿಟಕಿ ಬರಬಾರ್ದು, ಬರೀ ಗೋಡೆ ಬರಬೇಕು. ಲೆಫ್ಟ್ ಸೈಡಲ್ಲಿ ವೆಸ್ಟ್ ಆಫ್ ಸೌತ್ ವೆಸ್ಟಲ್ಲಿ ಬೇಕಾದ್ರೆ ಕಿಟಕಿ ಬರುತ್ತೆ. ಒಂದು ಯುಟಿಲಿಟಿ ಈಸ್ ಬಿಲ್ಕುಲ್ ರಾಂಗ್ ರಾಂಗ್ ರಾಂಗ್. ಇಷ್ಟು ನಾನು ವಿಶೇಷವಾಗಿ ಹೇಳಿದ್ದೀನಿ. ಎಲ್ಲಿಟ್ಟರೆ ಒಳ್ಳೆಯದು, ಎಲ್ಲಿಟ್ಟರೆ ಒಳ್ಳೆಯದು. ಸೆಕೆಂಡ್ ಪಿಕ್ಚರ್ ತೋರಿಸ್ತೀನಿ, ಅದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಲೆಟ್ ಅಸ್ ಗೋ ಟು ದಿ ಸೆಕೆಂಡ್ ಪಿಕ್ಚರ್. ನೋಡಿ, ಇಂಪಾರ್ಟೆಂಟ್ ಪಾಯಿಂಟ್ ಕೊಟ್ಟಿದ್ದೀನಿ, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈ ಪಾಯಿಂಟಲ್ಲಿ ಬರ್ತಕ್ಕಂಥದ್ದು, ಈ ಪಾಯಿಂಟು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಬೇಸ್ಡ್ ಇದೆ. ಪಾಯಿಂಟ್ ಬೇಸ್ಡಲ್ಲಿ ನಾವು ತಗೊಂಡಾಗ ಸ್ವಲ್ಪ ಜಾಸ್ತಿ ಪಾಯಿಂಟ್ಸು ನಮಗೆ ಈ 10 ಸಿಗುತ್ತೆ, ಆಮೇಲೆ ನಾರ್ತ್ ವೆಸ್ಟ್ 7 ಸಿಗುತ್ತೆ, ಸೌತ್ ಈಸ್ಟ್ 6 ಸಿಗುತ್ತೆ. ಬಟ್ ಇಟ್ಸ್ ಬೆಟರ್, ದಿಸ್ ಇಸ್ ಬೆಟರ್. ಬಟ್ 5, 3, 4, 8 ಇಸ್ ಬ್ಯಾಡ್. ಇಲ್ಲಿ ಕ್ಯಾಲ್ಕುಲೇಷನ್ ನಾವು ಟ್ರಯಾಂಗ್ಯುಲರ್ ಕ್ಯಾಲ್ಕುಲೇಷನ್ ಅಂತೀವಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಬಟ್ ಆದರೆ ಇಲ್ಲಿ ಬಂದಿರತಕ್ಕಂಥ ಒಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತಂದರೆ, ನೋಡಿ ಎಂಟ್ರೆನ್ಸ್ ಈಸ್ಟ್ ಸೈಡು, ಎಲ್ಲಿ ಮೇನ್ ಡೋರ್ ಇಡ್ತೀರಾ? ಈಸ್ಟ್ ಸೈಡು, ನಾರ್ತ್ ಈಸ್ಟ್. ಇದನ್ನು ಈಸ್ಟ್ ಆಫ್ ನಾರ್ತ್ ಈಸ್ಟ್ ಅಂತ ಕರೀತಾರೆ. ಪೂರ್ವ ಬರ್ತಕ್ಕಂಥ ಒಂದು ಎಂಟ್ರೆನ್ಸಲ್ಲಿರಬೇಕು, ಪೂರ್ವ ಎಂಟ್ರೆನ್ಸು. ಓಕೆ, ಯಾಕಂದರೆ ಇಲ್ಲಿ ನಮಗೆ ಬರ್ತಕ್ಕಂಥ ಒಂದು ಡೈರೆಕ್ಷನ್ನು ಈಸ್ಟಲ್ಲಿದ್ದರೆ ಈಸ್ಟಲ್ಲಿ ಇಡಿ, ನಾರ್ತಲ್ಲಿದ್ದರೆ ನಾರ್ತಲ್ಲಿ ಇಡಿ. ಅಲ್ಲಿ ಮಾತ್ರ ಬರಬೇಕು, ಮಧ್ಯಕ್ಕೆ ಬರಬಾರ್ದು. ಆ ಡಾಟೆಡ್ ಲೈನಿಂದ ಕ್ರಾಸ್ ಆಗಲೇಬಾರ್ದು ಈ ಕಡೆಗೆ. ಆ ನಾರ್ತ್ ಮಧ್ಯದಲ್ಲಿ ಇಟ್ಬಿಡ್ತಾರೆ, ಮಧ್ಯದಲ್ಲಿ ನಾರ್ತ್ ಅಂತ ಕುಬೇರನ ಸ್ಥಾನ ಅಂತ ಮಧ್ಯದಲ್ಲಿ ಇಡ್ತಾರೆ. ಆ ಡಾಟೆಡ್ ಲೈನಿಂದ ರೈಟ್ ಸೈಡ್ ಇರಬೇಕು. ಆ ಡಾಟೆಡ್ ಲೈನ್ ನೋಡ್ಕೋಬೇಕು, ಹೌ ಇಟ್ ಹ್ಯಾಸ್ ಬೀನ್ ಕ್ಲಿಯರ್ಲಿ ಡಿಫೈನ್ಡ್ ಅಂತ. ನೆಕ್ಸ್ಟ್ ಇನ್ನೊಂದು ಕಡೆ ಕೊಡ್ತೀನಿ. ಈ ಕಡೆ ನೀವು ವೆಸ್ಟ್ ಕಡೆ ಬಂದಾಗ ನಿಮ್ಮದು ವೆಸ್ಟ್ ರೋಡ್ ಇದೆ ಅಂದ್ಕೊಳ್ಳೋಣ, ನಾರ್ತ್ ಮುಗಿಸ್ಬಿಡ್ತೀನಿ. ನಾರ್ತ್ ಮಾತ್ರ ರೋಡ್ ಇದೆ ಅಂದರೆ, ನಾರ್ತ್ ರೋಡ್ ಇದ್ದರೆ ಆ 10 ಅನ್ನೋ ನಂಬರು ಎಕ್ಸ್ಟ್ರೀಮ್ ರೈಟಲ್ಲಿ ಬರ್ತಕ್ಕಂಥದ್ದು, ಸ್ವಲ್ಪ ಈ ಕಡೆ ಮಧ್ಯದಲ್ಲಿ ಬರ್ತಕ್ಕಂಥದ್ದು, ದಟ್ ಶುಡ್ ಬಿ ದಿ ಎಂಟ್ರೆನ್ಸ್. ಈಗ ವೆಸ್ಟಿಗೆ ಬರೋಣ. ವೆಸ್ಟಿಗೆ ಬಂದಾಗ ವೆಸ್ಟಲ್ಲಿ ಆಲ್ವೇಸ್ ಆ 7 ಕೊಟ್ಟಿದ್ದೀವಲ್ಲ, ಮುಳುಗೋಡ್ ಬಾಕ್ಲು ಡೈರೆಕ್ಷನಲ್ಲೇ ಇರಬೇಕು. ಆ ಕಡೆ ಇಟ್ಬಿಡ್ತಾರೆ, ಅಯ್ಯೋ ಮುಳುಗೋ ಬಾಕ್ಲ ಯಾವನ್ನ ಇಟ್ಟನೋ ಅಂತ ಬೈಸ್ಕೋತೀರಿ ಇನ್ನೊಬ್ರ ಹತ್ರ. ಜನ ಮರಳೋ ಜಾತ್ರೆ ಮರಳೋ, ಯಾರೋ ಗ್ರಹಗಳಾಗಿ ಕೆಟ್ಟ ಗ್ರಹಗಳಾಗಿ ಬಂದು ನಿಮ್ಗೆ ಸಜೆಸ್ಟ್ ಮಾಡ್ತಾರೆ. ಕೇರ್ಫುಲ್ ಆಗಿರಿ, ಇದನ್ನು ಕಲ್ತ್ಕೊಳ್ಳಿ. ಇದು ಶಾಸ್ತ್ರ, ಇದು ಪರ್ಫೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ಎಂಟ್ರೆನ್ಸ್ ನಾನು ತೋರಿಸಿದ್ದೀನಲ್ಲ, ಅಲ್ಲೇ ಎಂಟ್ರೆನ್ಸ್ ನಿಮ್ಮದು ವೆಸ್ಟ್ ಫೇಸ್ ಆಗಿದೆ. ಯಾವ ರೋಡ್ ಇರುತ್ತೋ ಆ ರೋಡ್ಗೆ ನೀವು ಫೇಸಿಂಗ್ ಮಾಡಬೇಕು. ಇನ್ನು ದಕ್ಷಿಣದಲ್ಲಿ ನೀವು ಸೈಡ್ ತೊಗೊಂಡಿದ್ದೀರಾ, ಎಂಟ್ರೆನ್ಸ್ ನೋಡಿ ಅಲ್ಲೇ ಇರಬೇಕು. ಎಂಟ್ರೆನ್ಸ್ ಮೇನ್ ಡೋರ್ ಎಂಟ್ರೆನ್ಸ್ ಅಲ್ಲೇ ಬರಬೇಕು. ಅದು ಏನಾರು ಬರಲಿ, ಅಲ್ಲಿ ಕಿಚನ್ ಬರ್ಬೋದು ನನ್ನ ಪ್ರಕಾರ, ಇರಲಿ. ಕಿಚನ್ ಬಂದರೂ ಕೂಡ ಒಂದು ಸ್ವಲ್ಪ ಕಿಚನ್ ಪಕ್ಕಕ್ಕಿಟ್ಟು ಒಂದು ಪ್ಯಾಸೇಜ್ ಮಾಡಿಕೊಂಡು ಆ ಪ್ಯಾಸೇಜಿಂದ ಹಾಲ್ಗೆ ಹೋಗ್ತಕ್ಕಂಥದ್ದು ಮಾಡಿದ್ರೆ ದಿಸ್ ಈಸ್ ದಿ ಪರ್ಫೆಕ್ಟ್ ಎಂಟ್ರೆನ್ಸ್. ಯಾವುದೇ ಜಿಯೋಪೆಥಿಕ್ ಸ್ಟ್ರೆಸ್ ಬರೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದು ಎಂಟ್ರೆನ್ಸ್ ಕ್ಲೀನಾಗಿ ಕೊಟ್ಟಿದ್ದೀನಿ, ಅರ್ಥ ಆಯ್ತಲ್ವಾ? ಸೊ ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಾಯುವ್ಯ ಮತ್ತು ಈ ಆಗ್ನೇಯ ಯಾವುದಿದೆ, ಆಗ್ನೇಯದಲ್ಲೂ ಕೂಡ ಆ ಕಡೆ ಇಟ್ಬಿಡ್ತಾರೆ ಈಸ್ಟಲ್ಲಿ, ಅದು ನಿಷಿದ್ಧ. ನೈಋತ್ಯದಲ್ಲಿ ಯಾವುದೇ ಡೋರ್ ಬರಂಗೇ ಇಲ್ಲ, ಯಾವುದೇ ಡೋರು ಬರಂಗೇ ಇಲ್ಲ. ನೆಕ್ಸ್ಟ್ ಇನ್ನೊಂದು ಅದೇ ಥರ ಒಂದು ಪಿಕ್ಚರು, ಸ್ವಲ್ಪ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ಗೆ ಕೊಟ್ಟಿದ್ದೀನಿ. ಇನ್ನೊಂದು ಪಿಕ್ಚರ್ ಹಾಕಿ, ಇದು ಪಿಕ್ಚರ್. ಓಕೆ ನೋಡಿ, ಅಲ್ಲಿ ನಾರ್ತ್ ಡೈರೆಕ್ಷನ್ ಅಂತ ಕೊಟ್ಟಿದ್ದೀನಿ, ನಾರ್ತ್ ಡೈರೆಕ್ಷನ್ ಮೇಲೆ. ಓಕೆ, ಬೆಸ್ಟ್ ಲೊಕೇಶನ್ ಅಂತ ಕೊಟ್ಟಿದ್ದೀನಿ ಅಲ್ಲಿ. ಓಕೆ, ಗುಡ್ ಗುಡ್ ಗುಡ್, ಎಲ್ಲ ಕಡೆ ಗುಡ್. ಸುಮ್ಮನೆ ಕಲರ್ ಡಿಫ್ರೆನ್ಷಿಯೇಷನ್ ಅಷ್ಟೇ, ಕಲರ್ ಡಿಫ್ರೆನ್ಷಿಯೇಷನ್. ಈ ಕಡೆ ನೋಡಿ, ಈ ಕಡೆ ಸೈಡು ನಮ್ಮದು ಗುಡ್ ತೋರಿಸ್ತಾ ಇದೆ, ಇವೆರಡು ಕಡೆ ಗುಡ್ಡು. ಸೊ ಮೇಲೆ ಕೆಳಗಡೆ ಬ್ಯಾಡ್ ತೋರಿಸ್ತಾ ಇದೆ, ಭಾಳ ಈಸಿಯಾಗಿ ತೋರಿಸ್ತಾ ಇದೆ. ಇದೇ ಡೈರೆಕ್ಷನ್ ಇಡಿ, ಸಾಧ್ಯವಾದಷ್ಟು ರೈಟಲ್ಲಿರಿ. ಏನಾದರೂ ನೀವೇನಾದ್ರು ನಾರ್ತ್ ಲೆಫ್ಟ್ ಸೈಡ್ ಕಾರ್ನರೋ ಅಥವಾ ಇಲ್ಲಿ ಗುಡ್ ಇರೋ ಜಾಗದಲ್ಲಿ ಆ ಕಡೆ ತಿರುಗಿಸಿ ಈಸ್ಟ್ಗೆ ಇಟ್ಕೊಳ್ಳೋದು, ಇದು ನಿಷಿದ್ಧ. ಇದೊಂದು ಕರೆಕ್ಷನ್ ಆಗಿಬಿಟ್ರೆ ಒಳಗಡೆ ಏನೇ ಪ್ರಾಬ್ಲಮ್ ಇರಲಿ, ವಾಸ್ತು ಏನೂ ಪ್ರಾಬ್ಲಮ್ ಇಲ್ಲ. ನೀವು ಯಾವ ಕನ್ನಡಿನೂ ಹಾಕಂಗಿಲ್ಲ, ಕೆಂಪು ಬಟ್ಟೆ ಹಾಕಂಗಿಲ್ಲ, 25,000 ಖರ್ಚು ಮಾಡೋಂಗಿಲ್ಲ, 30,000 ಖರ್ಚು ಮಾಡೋಂಗಿಲ್ಲ. ಭಾಳ ಸಿಂಪಲ್ ವಾಸ್ತು. ಇದ್ರ ಜೊತೆಗೆ ನಾನೊಂದು ಸಜೆಷನ್ ಮಾಡ್ತೀನಿ, ವಾಸ್ತು ಕರೆಕ್ಷನ್ಗೆ ನಮ್ಮದು ಕೈಲಾಶ್ ಯಂತ್ರ ವಿಶೇಷವಾಗಿ ಹೆಲ್ಪ್ ಆಗುತ್ತೆ. ಓಕೆ, ಭಾಳ ಕಮ್ಮಿ ಬೆಲೆ ಇರ್ತಕ್ಕಂಥ ಒಂದು ಕೈಲಾಶ್ ಯಂತ್ರ ಹಾಕ್ಕೊಳ್ಳಿ. ಸ್ವಲ್ಪ ಅದು ಜಿಯೋಪಥಿಕ್ ಸ್ಟ್ರೆಸ್ನ ತೆಗೆಯೋಕ್ಕೆ ಹೆಲ್ಪ್ ಆಗುತ್ತೆ. ದಿಸ್ ಇಸ್ ಎ ವೆರಿ ಪವರ್ಫುಲ್ ಯಂತ್ರ. ನಾನು ಸಾಕಷ್ಟು ಜನಕ್ಕೆ ಕೊಟ್ಟು ನೆಮ್ಮದಿ ಬರ್ತಕ್ಕಂಥದ್ದು ತೋರಿಸುತ್ತೆ. ಇಷ್ಟು ಈ ವಾಸ್ತುವಿನ ವಿಚಾರದ್ದು
ಕೊಟ್ಟಿದ್ದೀನಿ. ಹೋಪ್ ವಾಸ್ತು ಬಗ್ಗೆ ಚೆನ್ನಾಗಿ ಎಂಟ್ರೆನ್ಸ್ ಬಗ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದು ಕರೆಕ್ಟ್ ಡೈರೆಕ್ಷನ್ ಇರಬೇಕು ನೋಡಿ. ಈ ಬಿಲ್ಡಿಂಗ್ ಕಾಂಬಿನೇಷನ್ಸು ಬರುತ್ತೆ ನೋಡಿ. ಇದು ರೆಕ್ಟ್ಯಾಂಗಲ್ ಹಾಕ್ಬಿಟ್ಟಿದ್ದೀವಿ. ಆ ರೆಕ್ಟ್ಯಾಂಗಲ್ ಕೂಡ 360 ಡಿಗ್ರಿ ಆ್ಯಂಗಲ್ಲು ಅದೆಲ್ಲ ನೋಡ್ತಕ್ಕಂಥದ್ದು ಸೆಕೆಂಡ್ ಲೆವೆಲ್. ಬಟ್ ಫಸ್ಟ್ ಲೆವೆಲಲ್ಲಿ ನಾವು ಎಂಟ್ರೆನ್ಸ್ ಸರಿ ಮಾಡಿಬಿಟ್ರೆ ಯು ಆರ್ ಹೋಮ್ ವಿತ್ 80% ವಾಸ್ತು ಕರೆಕ್ಷನ್. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಯು ಆರ್ ಕರೆಕ್ಟ್ ವಿತ್ 80% ಕರೆಕ್ಷನ್ ಆಫ್ ದಿ ವಾಸ್ತು ಇಫ್ ದಿ ಮೇನ್ ಡೋರ್ ಈಸ್ ಕರೆಕ್ಟ್ಲಿ ಮೇಡ್. ಅರ್ಥ ಆಯ್ತಲ್ವಾ? ಸೊ ಇಷ್ಟು ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ನು. ಪರ್ಫೆಕ್ಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ನಮ್ಮ ನಕ್ಷತ್ರ ನಾಡಿ ನೋಡೋಕ್ಕೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ನೋಡೋಕ್ಕೆ ಹೇಳಿ. ಸಾಕಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ, ಸಾಕಷ್ಟು ತಂತ್ರ ಮಂತ್ರಗಳು ಕೊಡ್ತಾ ಇರ್ತೀನಿ, ವಿದ್ಯಾಭ್ಯಾಸ ಕೊಡ್ತೀನಿ ಜ್ಯೋತಿಷದಲ್ಲಿ. ಪರ್ಫೆಕ್ಟ್ ಆಗಿರ್ತಕ್ಕಂಥದ್ದು ನನ್ನ ಪ್ರಕಾರ ನಕ್ಷತ್ರ ನಾಡಿನೇ. ಯಾಕಂದರೆ ಇಷ್ಟು ಜನ ಕಲ್ತಿದ್ದಾರೆ, ಖುಷಿಯಾಗಿದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ ಸಬ್ಜೆಕ್ಟು, ಸಾಕಷ್ಟು ಇನ್ಫಾರ್ಮೇಷನ್ ನೋಡ್ತಾ ಇದ್ದಾರೆ. ನನ್ನ ಯೂಟ್ಯೂಬ್ ನೋಡಿ, ನಕ್ಷತ್ರ ನಾಡಿ ಅಂತಿದೆ, ಅದನ್ನು ಬೇಕಾದ್ರೆ ಫಾಲೋ ಮಾಡಿ. ನಕ್ಷತ್ರ ನಾಡಿ ಅಂತಲೇ ಯೂಟ್ಯೂಬ್ ಇದೆ. ಅಥವಾ ನನ್ನ ಫೇಸ್ಬುಕ್ ಫಾಲೋ ಮಾಡ್ಬೋದು, ದಿನೇಶ್ ನಕ್ಷತ್ರ ನಾಡಿ ಅಂತಿದೆ. ಸೊ ಒಳ್ಳೆಯದಾಗಲಿ. ಏಪ್ರಿಲ್ 24ನೇ ತಾರೀಕು ನಮ್ಮ ನಕ್ಷತ್ರ ನಾಡಿ ವಿಚ್ ಇಸ್ ಅಬೋವ್ ಆಲ್ ದಿಸ್. ಇದೆಲ್ಲದಕ್ಕಿಂತ ಮೀರಿ ಕಳಶದ ರೂಪದಲ್ಲಿ ನಮ್ಮ ನಕ್ಷತ್ರ ನಾಡಿ, ಕಳಶ ಇದ್ದಂಗೆ ನಮ್ಮ ನಕ್ಷತ್ರ ನಾಡಿ. ಬನ್ನಿ, ಕಲೀರಿ, ಕಲಿಸ್ಕೊಡ್ತೀನಿ ಬ್ಯೂಟಿಫುಲ್ ಆಗಿ. ಎಂಜಾಯ್ ಮಾಡ್ಕೊಂಡು ಆರಾಮಾಗಿರಿ. ಏನಿಲ್ವೋ ತಲೆ ಕೆಡಿಸ್ಕೊಬೇಡಿ, ಅದನ್ನು ಸ್ವಲ್ಪ ರಿಡ್ಯೂಸ್ ಮಾಡೋಣ. ಏನಿದೆಯೋ ಅದನ್ನು ಇನ್ಕ್ರೀಸ್ ಮಾಡೋಣ. ಖುಷಿಯಿಂದ ಇರೋಣ. ಇರೋ ಸ್ವಲ್ಪ ದಿವಸದಲ್ಲಿ ನೆಮ್ಮದಿಯಾಗಿದ್ದು ಎಲ್ಲಿ ಕರ್ಕೊಂಡು ಹೋಗ್ತಾನೆ, ಎಲ್ಲಿ ವಿಧಿ ಇದೆಯೋ ಮುಂದಕ್ಕೆ ಅಲ್ಲಿ ಪ್ರಯಾಣ ಬೆಳೆಸೋಣ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.